ನಮಸ್ಕಾರ ಬಂಧುಗಳೇ, ಇವತ್ತು ನಾವು ಯಾರಪ್ಪ ನಗರ ಪದ್ಮನಾಭ ಕ್ಷೇತ್ರದಲ್ಲಿ ಯಾರಪ್ಪ ನಗರ ವಾರ್ಡಲ್ಲಿ ಬನಶಂಕರಿ ವಾರ್ಡಲ್ಲಿ ನಿಂತಿದ್ದೀವಿ. ಇವತ್ತು ನೋಡ್ತಾ ಇರ್ಬೋದು, ನಾವೆಲ್ಲ KRS ಪಕ್ಷದವರು, BR ಮರಾಠೆ ಅವರು, ಮಂಜುನಾಥ್ ಅವರು ಆಗಿರ್ಬೋದು, ಅಪ್ಪಾಸ್ ಅವರು, ಪರ್ವೇಶ್ ಅವರು, ವಾರ್ಡ್ ಅಧ್ಯಕ್ಷ ನಾಗರಾಜ್ ಅವರು, ಇವತ್ತೆಲ್ಲ ನಾವು ಇಲ್ಲೊಂದು ಸೇರಿದ್ದೀವಿ. ಏನು ವಿಶೇಷ ಇಲ್ಲಿ ಸೇರಿರೋ ಕಾರಣ ಏನಂದರೆ, ಇಲ್ಲೊಂದು ಕಾಮಗಾರಿ ಆಗ್ತಾ ಇದೆ. ಒಂದು DWS ಇದು ಒಂದು ಕಾಮಗಾರಿ ಆಗ್ತಾ ಇದೆ. ಇದಕ್ಕೆ ಒಂದು ನಾಮಫಲಕ ಇಲ್ಲ. ಹಾಗೆ ಇದರಲ್ಲಿ ಯಾರು ಇಂಜಿನಿಯರ್ಸು, ಯಾರು ನೋಡ್ತಾ ಇರ್ಬೋದು. ಇಡೀ ಈ ರೋಡ್ ಪೂರ್ತಿ ಅಗದಿ ಪೈಪ್ಗಳೆಲ್ಲ ಹಿಂಗೆ ಬಿಟ್ಟು ಹೋಗಿದ್ದಾರೆ. ಇದನ್ನ ಇವಾಗ ಇಷ್ಟು ದಿವಸ ನೋಡ್ತಾ ಇರ್ಬೋದು, ಯಾವುದೇ ಒಂದು ಕಾಮಗಾರಿ ಆಗಿದ್ರು ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರ ಒಂದು ಸುತ್ತೋಲೆ ಹಾಕಿದೆ. ಏನಂದ್ರೆ ಯಾವುದೇ ಒಂದು ಸರ್ಕಾರಿ ಕೆಲಸ BBMP ಆಗಿರ್ಬೋದು, PWSSP ಆಗಿರ್ಬೋದು, ಅಥವಾ ಬೇರೆ ಬೇರೆ ಇಲಾಖೆ ಇದು ಗೌರ್ಮೆಂಟ್ ಯಾವುದೇ ಒಂದು ಸರ್ಕಾರಿ ಕೆಲಸ ಆಗ್ಬೇಕು ಅಂದ್ರೂ ಒಂದು ನಾಮಫಲಕ. ಏನಂದ್ರೆ ಅದ್ರಲ್ಲಿ ಏನೇನು ತೋರಿಸ್ಬೇಕಂದ್ರೆ ಇದು ಎಷ್ಟು ದಿವಸದಲ್ಲಿ ಕಾಮಗಾರಿ ಆಗುತ್ತೆ, ಆಮೇಲೆ ಇದಕ್ಕೆ ಇಂಜಿನಿಯರ್ ಯಾರು, ಆಮೇಲೆ ಇದಕ್ಕೆ ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ, ಇದನ್ನೆಲ್ಲ ಅದರಲ್ಲಿ, ಆಮೇಲೆ ಯಾವ ಅನುದಾನದಲ್ಲಿ ಬಂದಿದೆ, ಇದನ್ನೆಲ್ಲ ಪ್ರತಿಯೊಂದೂ ಪಾರದರ್ಶಕ ಅಂದ್ರೆ ಜನಗಳಿಗೂ ಗೊತ್ತಾಗಬೇಕು. ಇದು ಸರ್ಕಾರದಿಂದ ಎಷ್ಟು ಬಂದಿದೆ, ಎಷ್ಟು ಯೂಸ್ ಆಗ್ತಾ ಇದೆ, ಪಾರದರ್ಶಕವಾಗಿರಬೇಕು, ಟ್ರಾನ್ಸ್ಪರೆನ್ಸಿ ಆಗಿರಬೇಕು ಅನ್ನೋದಕ್ಕೋಸ್ಕರ ಒಂದು ಕರ್ನಾಟಕದಲ್ಲಿ ಒಂದು ಸುತ್ತೋಲೆ ಇದಾಗಿದೆ. ಯಾವುದೇ ಒಂದು ಕಾಮಗಾರಿ ಆಗಬೇಕು ಅಂದ್ರೂ ಬೋರ್ಡ್ ಹಾಕ್ಬೇಕು. ಆದರೆ ಇದುವರೆಗೂ ಕರ್ನಾಟಕದಲ್ಲಿ ಎಲ್ಲೇ ಒಂದು ಸರ್ಕಾರಿ ಕೆಲಸ ಆದ್ರೂ ಒಂದೇ ಒಂದು ಬೋರ್ಡು ಇರಲ್ಲ, ಏನೂ ಇರಲ್ಲ. ಏನಂದ್ರೆ ಇದರಿಂದ ಇವರು ನೂರಾರು ಕೋಟಿ ಲೂಟಿಗಳು ಮಾಡೋಕ್ಕೋಸ್ಕರ ಇದು ಮಾಡ್ತಿರುವಂಥ ಕೆಲಸಗಳು. ಇವತ್ತು ನಾವು ಸ್ವಲ್ಪ ಬೆಂಗಳೂರು ಸೌತಲ್ಲಿ ಆಕ್ಟಿವ್ ಆಗಿ ಕೆಲಸಗಳು ಮಾಡ್ತಾ ಇದ್ದೀವಿ KRS ಪಕ್ಷದವರು. ಇನ್ನು ಮುಂದಕ್ಕೆ ಯಾವುದೇ ಒಂದು ಪಕ್ಷ ಇದರಲ್ಲಿ ಏನೋ ಕೆಲಸಗಳು ಹಾಕ್ಬೇಕಾದ್ರೂ ಇಲ್ಲಿ ನಾಮಫಲಕ ಹಾಕ್ಲೇಬೇಕು, ಬೋರ್ಡ್ ಹಾಕ್ಲೇಬೇಕು. ವಿತೌಟ್ ಬೋರ್ಡು ಮಾಡೋಂಗಿಲ್ಲ. ಅದನ್ನ ಏನಾದ್ರು ಮಾಡಿದ್ರಿ ಅಂದರೆ ನಾವು ಇಮಿಡಿಯೇಟ್ ಆಗಿ ಅಧಿಕಾರಿಗಳು ಯಾರಿದ್ದಾರೆ ಅವರು ನೇರ ಕಚೇರಿಗೆ ಹೋಗ್ಬಿಟ್ಟು ಅವ್ರನ್ನ ಸನ್ಮಾನ ಮಾಡ್ತೀವಿ. ಇನ್ಮೇಲೆ ಇದೊಂದು ಇದೆ ಅಂತ ಇವಾಗ ನೆಕ್ಸ್ಟು ಮರಾಠೆ ಅವರು ಹೇಳ್ತಾರೆ. ಸ್ನೇಹಿತರು ನಮಸ್ಕಾರ. ಇಂಥ ಕಾಮಗಾರಿಗಳನ್ನು ನೋಡಿದಾಗ ನಮಗೆ ಒಂದು ಅನ್ಸೋದು ಏನಂದರೆ, ಬೇರೆ ಬೇರೆ ಫಂಡ್ಗಳು ಬರ್ತವೆ. ಲ್ಯಾಡ್ ಫಂಡ್ ಅಂತೆ, ಆ ಫಂಡ್ ಅಂತೆ, ಈ ಫಂಡ್ ಅಂತೆ, ವಾರ್ಡಿಗೆ 10 ಕೋಟಿ ಅಂತೆ. ನಾವು ನೋಡ್ದಂಗೆ ಆ್ಯಾವ್ರೇಜ್ ತೊಗೊಂಡ್ರೆ ಒಂದೊಂದು ವಾರ್ಡಿಗೆ 10 ಕೋಟಿ ಸಿಗುತ್ತೆ. ಆ್ಯಾವ್ರೇಜು ಬೇಡ 5 ಕೋಟಿನೇ ಅಂದ್ಕೊಳ್ಳಿ. ಪ್ರತಿ ವರ್ಷ 5 ಕೋಟಿ ಬರ್ತಾ ಇದೆ. ಹಾಗಾಗಿ ಒಂದೊಂದು ವಾರ್ಡ್ ಹೇಗಿರ್ಬೇಕಿತ್ತು ಇಷ್ಟೊತ್ತಿಗೆ? ಚಿನ್ನ ಬೇಡ, ಅಟ್ಲೀಸ್ಟ್ ಬೆಳ್ಳಿ ರಸ್ತೆ ಆದರೂ ಆಗಬೇಕಿತ್ತು. ಅದು ಆಗಿಲ್ಲ. ಆ ಹಣ ಎಲ್ಲಿ ಹೋಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ನೀವು ನೋಡಿದ್ದೀರಾ, ನಮ್ಮ ಫೇಸ್ಬುಕ್ ನೋಡಿದಾಗ ಗೊತ್ತಿದೆ. 2 ವರ್ಷ ಹಿಂದೆ ಈಗ 15 ಅಡಿ ಫುಟ್ಪಾತ್ ಮಾಡಿಬಿಟ್ಟು, ಯಾವುದೋ ನಗರೋತ್ಥಾನ ಯಾವುದೋ ಸ್ಕೀಮ್ ಕೆಳಗಡೆ ಬರುತ್ತೆ, ಅಲ್ಲಿ ಮಾಡಿಬಿಟ್ಟು ಅದಕ್ಕೆ ಹೆಸರು ಸ್ಮಾರ್ಟ್ ಸಿಟಿ. ಹೌದು, ಅದ್ರ ಕೆಳಗಡೆ 15 ಅಡಿ ಫುಟ್ಪಾತ್ ಮಾಡ್ತಾರೆ. ಅದಕ್ಕೆ ಟೈಲ್ಸ್ ಹಾಕ್ತಾರೆ. ಚೆನ್ನಾಗಿ ಏನು ಆರಾಮ ಮಲ್ಕೋಬೋದು, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಆದರೆ 1 ಅಥವಾ 1.5 ವರ್ಷದಲ್ಲಿ ಯಾಕೋ ಹಣ ಬಂದಿದೆಯಲ್ಲ ಅವರಿಗೆ, ಇನ್ನೊಂದು ಕಡೆ ಅದೇ ಕಲ್ಲುಗಳನ್ನು ತೆಗೆದು ಹಾಕಿ ಇಲ್ಲಿ ಹೊಸ ಕಲ್ಲುಗಳನ್ನು ಹಾಕಿ, ಇಲ್ಲಿ ಹೊಸ ಬಿಲ್ ಮಾಡಿ, ಅಲ್ಲಿ ಹಳೆ ಕಲ್ಲು ಹಾಕಿ ಹೊಸ ಬಿಲ್ ಮಾಡಿ, ಇದೊಂದು ವ್ಯವಸ್ಥಿತವಾದಂತಹ ಜಾಲ ನಡೀತಾ ಇದೆ. ಇದನ್ನು ನಾವು ಅಧಿಕಾರಿಗಳಿಗೆ ಈಗಲೇ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ನೀವು ಬೆಂಗಳೂರಲ್ಲಿ ನೋಡಿರ್ಬೋದು, KRS ಪಕ್ಷದ ಸೈನಿಕರು ಪ್ರತಿ ಭಾಗದಲ್ಲಿದ್ದಾರೆ. ನೀವು ಮುಂಚೆ 1 ವರ್ಷ ಹಿಂದೆ ನೋಡಿದಾಗ ಅಲ್ಲಲ್ಲಿ ಕಾಣಿಸ್ಕೊಡ್ತಾ ಇದ್ವಿ, ಯಾವುದೊಂದು ವಾರ್ಡಲ್ಲಿ ಅಥವಾ 2 ವಾರ್ಡಿಗೆ ಒಂದು ಕಡೆ ಕಾಣಿಸ್ತಾ ಇದ್ವಿ. ಆದರೆ ಈಗ ಹಾಗಲ್ಲ. ನಿಮಗೆ ವಾರ್ನಿಂಗ್ ಕೊಡ್ತಾ ಇದ್ದೀವಿ. ಯಾವುದೇ ಕಾಮಗಾರಿ ಮಾಡಬೇಕಾದ್ರೆ ನೀವು ಫಸ್ಟು, ಈಗ ಧನಂಜಯ ಅವರು ಹೇಳ್ದಂಗೆ, ಎಷ್ಟೇ ಅಮೌಂಟ್ ಇರಲಿ, ಆ ಕಾಮಗಾರಿ ಏನು, ಯಾವ ಅನುದಾನದಲ್ಲಿ ಆಗಿದೆ, ಎಷ್ಟಕ್ಕೆ ಬಜೆಟ್ ಹಾಕಿರೋದು, ಎಷ್ಟು ಸಮಯದೊಳಗಡೆ ಮುಗಿಬೇಕು, ಯಾರು ಕಾಂಟ್ರಾಕ್ಟರು, ಸಮಸ್ಯೆ ಬಂದಾಗ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಇದಿಷ್ಟು ಬೋರ್ಡ್ ಹಾಕಿ ನೀವು ದಯವಿಟ್ಟು ಮುಂದಿನ ದಿನಗಳಲ್ಲಿ ಇದು ಸೇರಿ ನಾನು ಹೇಳ್ತಾ ಇದ್ದೀನಿ. ಈಗ ನಿಲ್ಲಿಸಿದ್ದಾರೆ, ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಇಲ್ಲಿಂದ ಅಲ್ಲಿವರೆಗೆ ನಾವು ತೋರಿಸ್ತೀವಿ ನೋಡಿ. ಮುಂದಕ್ಕೆ ಅಲ್ಲಿ ಹೋಗೋಕ್ಕೆ ಒಂದು ವೆಹಿಕಲ್ ನಿಲ್ಲಿಸಿದ್ರೆ ಅದು ಯಾವ ಕಡೆಯಿಂದ ಹೋಗ್ತಾರೋ ಗೊತ್ತಿಲ್ಲ. ಇಲ್ಲಂತೂ ಬ್ಲಾಕೇ ಆಗೋಗಿದೆ, ಗಾಡಿ ಅಡ್ಡ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಮಣ್ಣು ಮೇಲೆ ಹತ್ಕೊಂಡು ಹೋಗ್ತಾ ಇದ್ದಾರೆ. ಈಗ ನಮ್ಮವರೇ 1-2 ಜಾರಿದ್ರು ಈ ಮಣ್ಣು ರಾಶಿ ಮೇಲೆ. ಎಷ್ಟು ಜನ ಈ ತರ ರಾತ್ರಿ ಹೊತ್ತು ನೋಡಿ ಹೆಂಗ್ ಬರ್ತಾನೆ ನೋಡಿ, ಈ ತರ ಆಗತ್ತೆ. ಈಗ ಮಳೆ ಬಂದ್ರೆ, ಈಗಾದ್ರೂ ಒಣಗಿದೆ, ಏನೋ ಒಂದ್ ಸ್ವಲ್ಪ ನೋಡ್ಕೊಂಡು ಬರಕ್ಕಾಗತ್ತೆ. ಮಳೆ ಬಂದ್ರೆ ಇದು ಸ್ಲಿಪ್ಪರಿ ಮಣ್ಣು, ಅಂದ್ರೆ ಜಾರುವಂತಹ ಸ್ವಲ್ಪ ಮಣ್ಣಿದು, ಕಾಲಿದ ತಕ್ಷಣ ಜಾರುತ್ತೆ. ಅಧಿಕಾರಿಗಳು ದಯವಿಟ್ಟು ನಿಮಗೆ ವಾರ್ನಿಂಗ್ ಆದರೂ ಅಂದ್ಕೊಳ್ಳಿ, ಹೆಂಗಾದರೂ ಅಂದ್ಕೊಳ್ಳಿ, ನೀವು ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಬೆಂಗಳೂರಂತೂ ಖಂಡಿತ, ನಾವು ಬೆಂಗಳೂರು ಪ್ರತಿ ಭಾಗದಲ್ಲೂ
KR ಪುರಂ ಇರ್ಬೋದು, ಈ ಬೆಂಗಳೂರು ದಕ್ಷಿಣ ಭಾಗ ಇರ್ಬೋದು, ಅಥವಾ ಈ ಕಡೆ ಯಾವುದು ನೀವು ವೆಸ್ಟ್ ಬೆಂಗಳೂರು ಹೋದ್ರೂ ಎಲ್ಲಾದರೂ ಸರಿ, ಥ್ರೂ ಔಟ್ ಬೆಂಗಳೂರು ಎಲ್ಲ ಝೋನ್ಗಳಲ್ಲೂ ನಾವು ಇಂಥ ಕಾಮಗಾರಿಗಳನ್ನು ಮಾಡ್ತೀವಿ. ಮಾಡಿಬಿಟ್ಟು ಕಾಮಗಾರಿಗಳನ್ನ ಪರಿಶೀಲಿಸ್ಬಿಟ್ಟು ಇದರಲ್ಲಿ ಈ ಥರ ನ್ಯೂನ್ಯತೆಗಳು ಕಂಡು ಬಂದರೆ ನಿಮಗೆ ಮಾರಿ ಹಬ್ಬ ನೆಕ್ಸ್ಟ್ ಬರುತ್ತೆ. ಇಟ್ ಮೇ ಬಿ ಫ್ಯೂ ಡೇಸ್ ಅಷ್ಟೇ ಅಥವಾ ಫ್ಯೂ ಮಂತ್ಸು, ಆದರೆ ಮುಂದಿನ ದಿನಗಳಲ್ಲಿ ಯಾರ್ಯಾರು ಇದರಲ್ಲಿ ಶಾಮೀಲಾಗ್ತೀರಾ ಎಲ್ರಿಗೂ ಬರುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಮಾತಾಡಿ. ನಮಸ್ಕಾರ ಬಂಧುಗಳೇ. ಯಾವುದೇ ಒಂದು ರಸ್ತೆ, ಪ್ರಮುಖವಾಗಿ ರಸ್ತೆ, ಅದು ಟಾರ್ ರಸ್ತೆ ಯಾವುದೇ ಒಂದು ರಸ್ತೆ, ಅದು ಟಾರ್ ರಸ್ತೆ ಆಗಿರ್ಬೋದು, ಕಾಂಕ್ರೀಟ್ ರಸ್ತೆ ಆಗಿರ್ಬೋದು, ಅಥವಾ ಬೇರೆ ಇನ್ಯಾವುದೇ ರೀತಿ ಕಲ್ಚಪ್ರಿ ಈ ಥರದ್ದು ಏನಾರ ಹಾಕಿ ಡೆನ್ಸ್ ಆಗ್ಬಿಟ್ಟ ರಸ್ತೆಗಳಾಗಿರ್ಬೋದು, ಈ ಎಲ್ಲ ರಸ್ತೆಗಳನ್ನು ಮಾಡಲಿಕ್ಕೆ ಮೊದಲು ಆ ರಸ್ತೆ ಒಳಗಡೆ ಏನು ಪೈಪ್ಗಳು ಹೋಗ್ಬೇಕಾಗಿದೆ, ಸ್ಯಾನಿಟರಿ ಲೈನ್ ಆಗಿರ್ಬೋದು, ವಾಟರ್ ಲೈನ್ ಆಗಿರ್ಬೋದು, ಅಥವಾ ಬೇರೆ ಇನ್ಯಾವುದಾದ್ರು ಕೇಬಲ್ಗಳು ಆಗಿರ್ಬೋದು, ಅವೆಲ್ಲ ಮಾಡಾದ್ಮೇಲೆ ಆ ರಸ್ತೆಗಳನ್ನ ಮಾಡಬೇಕು. ಆಗ ಮತ್ತೆ ಆ ರಸ್ತೆಯನ್ನ ಗುಂಡಿಯನ್ನ ಅಗೆಯುವಂತ ಸಂದರ್ಭ ಬರೋದಿಲ್ಲ. ಇದು ನಿಯಮ ಇರುವಂತದ್ದು, ಇದನ್ನ ಪಾಲನೆ ಮಾಡಬೇಕಾಗಿರುವಂತದ್ದು. ಆದ್ರೆ ಇವತ್ತು ಈ ಸರ್ಕಾರದಲ್ಲಿರುವಂತಹ ಅಧಿಕಾರಿಗಳು, ಎಲ್ಲ ಇಲಾಖೆಗಳು, BWC ಆಗಿರ್ಬೋದು, ಬೆಸ್ಕಾಂ ಆಗಿರ್ಬೋದು, BBMP ಆಗಿರ್ಬೋದು, ಅಥವಾ ಇನ್ಯಾವುದೇ ಇಲಾಖೆ PW ಆಗಿರ್ಬೋದು, ಇವರೆಲ್ಲರೂ ಏನ್ ಮಾಡ್ತಾರೆ, ಫಸ್ಟ್ ಟಾರ್ ಹಾಕೊಂಡು ಹೋಗ್ಬಿಡ್ತಾರೆ, ಇಲ್ಲ ಕಾಂಕ್ರೀಟ್ ರೋಡ್ ಮಾಡ್ತಾರೆ. ಆಮೇಲೆ ಅಲ್ಲಿ ಪೈಪ್ ಬೇಕು, ಅಲ್ಲಿ ಎಲೆಕ್ಟ್ರಿಕ್ ಲೈನ್ ಬರಬೇಕು, ಎಲ್ಲಿ BWC ಲೈನ್ ಬರಬೇಕು, ಸ್ಯಾನಿಟರಿ ಲೈನ್ ಬರಬೇಕು ಅಂತ ಅವಾಗ ಮತ್ತೆ ಗುಂಡಿ ತಿಳ್ತಾರೆ. ಯಾಕೆ ಅಂತ ಅವ್ರಿಗೆ ಕೇಳಿದಾಗ ಅವ್ರು ಹೇಳುವಂತದ್ದು, ಅವ್ರು ರಸ್ತೆ ಮಾಡ್ಲಿಕ್ಕೆ ದುಡ್ಡು ಸ್ಯಾಂಕ್ಷನ್ ಆಗ್ಬಿಟ್ಟಿರ್ತಾರೆ, ಅವ್ರು ರಸ್ತೆ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ನಾವು BWC ಲೈನ್ ಹಾಕುವಾಗ, ಸ್ಯಾನಿಟರಿ ಲೈನ್ ಹಾಕುವಾಗ ನಮಗೆ ಫಂಡ್ ಸ್ಯಾಂಕ್ಷನ್ ಆಗಿರಲ್ಲ, ಆ ಕಾಮಗಾರಿ ಅನುಮೋದನೆ ಸಿಕ್ಕಿರಲ್ಲ, ಅದಕ್ಕಾಗಿ ಇವಾಗ ಸಿಕ್ಕಿದೆ, ಅದಕ್ಕಾಗಿ ಇವಾಗ ಹಾಕ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಟಾರ್ ಹಾಕಾದ್ಮೇಲೆ, ರಸ್ತೆಯನ್ನೆಲ್ಲ ರೆಡಿ ಮಾಡಾದ್ಮೇಲೆ ಮತ್ತೆ ಇದನ್ನ ಗುಂಡಿ ತೆಗೆದು ಇಡೀ ರಸ್ತೆಯನ್ನ ಮತ್ತೆ ಯಾರು ಓಡಾಡ್ದಾರಂಗ್ ಮಾಡಾಕ್ತಾರೆ. ಸಾರ್ವಜನಿಕರು ಎಲ್ಲರೂ ಯೋಚನೆ ಮಾಡಬೇಕು. ನಿಮ್ಮ ಮನೆಗಳಲ್ಲಿ, ನಿಮ್ಗೆಲ್ಲ ಮನೆಯಲ್ಲಿ ಬಾತ್ರೂಮ್ ಆಗಿರ್ಬೋದು, ಬೇರೆ ಬೇರೆ ಪ್ಯಾಸೇಜ್ ಎಲ್ಲ ಆಗಿರ್ಬೋದು, ಎಲ್ಲ ಕಾಂಕ್ರೀಟು ಇದು ಎಲ್ಲ ವರ್ಕ್ ಟೈಲ್ಸ್ ಎಲ್ಲ ಮುಗಿದ್ಮೇಲೆ ಮತ್ತೆ ಗುಂಡಿ ತೆಗೆದು ಹಾಕ್ತಾರೆ ನೀವೆಲ್ಲ ಪೈಪು? ಯಾರು ಹಾಕಲ್ಲ, ಅದೆಲ್ಲ ಮುಗಿದ್ಮೇಲೆ ಟೈಲ್ಸ್ ಹಾಕ್ತಾರೆ. ಇಲ್ಲೂ ಅದೇ ತರ ಪದ್ಧತಿಗಳನ್ನ ಅನುಸರಿಸಬೇಕು ಅಂತ ಇಡೀ ರಾಜ್ಯ, ದೇಶಾದ್ಯಂತ ಇದಕ್ಕೊಂದು ಕೋಆರ್ಡಿನೇಷನ್ ಟೀಮ್ ಬರಬೇಕು ಅಂತ ಇರುವಂತದ್ದು. ಅಂದ್ರೆ ಎಲ್ಲಾ ಇಲಾಖೆಯವರ ಇದರಿಂದ ಒಂದು ಟೀಮ್ ಮಾಡಿಕೊಂಡು ಏನ್ ಹೇಳ್ತಾರೆ, ಅದಕ್ಕೊಂದು ಎಲ್ಲರೂ ಇರೋಂತ ಇದು ಮಾಡ್ಕೊಂಡು ಇವರು ಟಾರ್ ಹಾಕಕ್ಕಿಂತ ಮೊದಲೇ ಅಥವಾ ಕಾಂಕ್ರೀಟ್ ರೋಡ್ ಮಾಡೋಕ್ಕಿಂತ ಮೊದಲು ಉಳಿದಿರೋ ಎಲ್ಲ ಇಲಾಖೆಗೂ ಒಂದು ಲೆಟರ್ ಕೊಡಬೇಕು. ಇದನ್ನ ಟಾರ್ ಹಾಕ್ತಾ ಇದೀವಿ, ಇದ್ರಲ್ಲಿ ಏನಾದ್ರು ಕಾಮಗಾರಿಗಳು ನೀವು ಬೇರೆದೇನಾದ್ರು ಮಾಡೋದು ಬಾಕಿ ಇದ್ರೆ ಮುಗಿಸ್ಬಿಡಿ, ಅದಕ್ಕೊಂದು ಡೆಡ್ ಲೈನ್ ಕೊಟ್ಬಿಟ್ಟು ನಾವು ಇದಕ್ಕೆ ಟಾರ್ ಹಾಕ್ತಾ ಇದೀವಿ ಅಥವಾ ಕಾಂಕ್ರೀಟ್ ರೋಡ್ ಮಾಡ್ತಾ ಇದೀವಿ, ನೀವು ಅಷ್ಟರೊಳಗೆ ನಿಮ್ಮ ಬೆಸ್ಕಾಮ್ದಾಗಿರ್ಬೋದು, BWC ಆಗಿರ್ಬೋದು, ವಾಟರ್ದಾಗಿರ್ಬೋದು, ಅಥವಾ ಇನ್ಯಾವುದೇ ಕೇಬಲ್ಗಳು BSNL ಆಗಿರ್ಬೋದು, ಯಾವುದೇ ಹಾಕ್ಬೋದು ಮುಗಿಸ್ಬಿಡಿ ಅಂತ ಅವ್ರೆಲ್ಲರಿಗೂ ಲೆಟರ್ ಕೊಡ್ಬೇಕು. ಅವರೆಲ್ಲ ಮುಗಿದ ಮೇಲೆ ಇವ್ರು ಕಾಂಕ್ರೀಟ್ ಹಾಕ್ಬೇಕು. ಇದು ಹೆಚ್ಚಿನ ಬಾಳಿಕೆ ಬರುತ್ತೆ, ಮತ್ತೆ ಇದನ್ನು ಗುಂಡಿ ಹಾಕದೆ ಮಾಡುವಂತ ಸಂದರ್ಭ ಬರಲ್ಲ. ಇದು ಪದ್ಧತಿಗಳು ಇರುವಂತದ್ದು. ಆದ್ರೆ ನೋಡಿ, ಈಗ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಇದನ್ನ ಕಾಂಕ್ರೀಟ್ ರೋಡ್ ಮಾಡುವಾಗ ಇವೆಲ್ಲವನ್ನು ಮಾಡಿದ್ದಾರೆ. ಕಾಂಕ್ರೀಟ್ ಇಲ್ಲಿ ಇನ್ನೊಂದು ಕಾಮಗಾರಿ ಕಾಣಿಸ್ತಾ ಇದಿಲ್ಲ ಅಕ್ರಮದ್ದು. ಕಾಂಕ್ರೀಟ್ ರೋಡ್ ಆದ್ಮೇಲೆ ಈಗ ಪೈಪ್ ಲೈನ್ ಹಾಕ್ತಾ ಇದ್ದಾರೆ. ಈಗ ಅಂದ್ರೆ ಈಗ ಕಾಂಕ್ರೀಟ್ ರೋಡ್ ಆಗುತ್ತೆ, ಇಲ್ಲಿ ಮತ್ತೆ ಪ್ಯಾಚ್ ವರ್ಕ್ ಇಲ್ಲಿ ಹಾಕೋದಿಲ್ಲ. ಅವ್ನು ಹಂಗೆ ಗುಂಡಿ ಮುಚ್ತಾನೆ, ಮತ್ತೆ ಹಂಗೆ ಮಣ್ಣು ಕುಸಿಯುತ್ತೆ, ಮತ್ತೆ ಗುಂಡಿಗಳು ಆಗ್ತವೆ, ಆಕ್ಸಿಡೆಂಟ್ ಆಗುತ್ತೆ, ಜನ ಬೀಳ್ತಾರೆ. ಮತ್ತೆ ಮಾಡಬೇಕು ಅಂದ್ರೆ ಮತ್ತೆ ಇದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡಬೇಕು, ಮತ್ತೆ ರೋಡಿಗೆ ದುಡ್ಡು ಮಾಡಿರೋ ರೋಡಿಗೆ ಮತ್ತೆ ಇವರೆಲ್ಲ ಗುಂಡಿ ತೆಗೆದು ಹಾಳು ಮಾಡಿರೋದಕ್ಕೆ ಮತ್ತೆ ಇದಕ್ಕೆ ಮತ್ತೆ ರೋಡ್ ಸರಿ ಮಾಡಬೇಕು ಅಂದ್ರೆ ಏನ್ ಮಾಡ್ತಾರೆ, ಒಬ್ಬ MLA ಅಥವಾ ಬೇರೆ ಕಾರ್ಪೊರೇಟರ್ ಅವ್ರ ನಾವು ಮಾಡಿಸಿದೀವಿ ನೋಡ್ರಿ, ಇವೆಲ್ಲ ನಾವು ಹೊಸ ರೋಡ್ ಮಾಡಿಸ್ತಾ ಇದೀವಿ ಅಂತ ಬಿಲ್ಡಪ್ ತೊಗೊಳೋದಕ್ಕೆ ನಮ್ಮದೇ ತೆರಿಗೆ ಹಣವನ್ನ, ನಾವು ಜೂತ ಕಟ್ಟುವಂತ ತೆರಿಗೆ ಹಣವನ್ನ ಮತ್ತೆ ಇಲ್ಲಿ ಹಾಕಿಸ್ಬಿಟ್ಟು ಇಲ್ಲಿ ಇದನ್ನ ಹಾಕಿ ಹೊಸ ರೋಡು ಮಾಡಿಬಿಟ್ಟು ನಿಮ್ಗೆಲ್ಲರಿಗೂ ನೋಡಿ ಕಳಟೆಲ್ಲ ಹೊಡಿತಾ ಇದೆ. ನಾನು ಈ ಪಕ್ಷದವನು, ನನಗೆ ಕಾಂಗ್ರೆಸ್ ಪಕ್ಷವನು, BJP ಪಕ್ಷವನು, ನಾನು ನೋಡಿ ಇವೆಲ್ಲ ನಿಮಗೆ ರಾಡ್ ಮಾಡ್ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಅಂದ್ರೆ ಮೊದಲನೇ ಸರಿ ಮಾಡುವಾಗ್ಲೇನೆ ಸರಿಯಾಗಿ ಮಾಡಿರೋಲ್ಲ, ಅದ್ರಲ್ಲೇ ನಮ್ ದುಡ್ಡು ತಿನ್ಬಿಟ್ಟಿರ್ತಾರೆ, ಕಾಮಗಾರಿ ಸರಿ ಇರಲ್ಲ. ಅದಾದ್ಮೇಲೆ ಮತ್ತೆ ಮಾಡಾದ್ಮೇಲೆ ಮತ್ತೆ ಗುಂಡಿ ತೆಗ್ದು ಮತ್ತೆ ಹಾಕಿ ಮತ್ತೆ ಇದನ್ನ ಮತ್ತೆ ಇದ್ರ ಮೇಲೆ ಮತ್ತೆ ಹಾಕಕ್ಕೆ ಇದು ಮಾಡ್ತಾರೆ. ಅಂದ್ರೆ ಒಂದೇ ಕಾಮಗಾರಿ ಮಾಡಿದಾಗ, ಒಂದು ರಸ್ತೆ ಮಾಡಿದಾಗ 3 ವರ್ಷ ತನಕ ಮತ್ತೆ ಆ ರಸ್ತೆ ಮಾಡಬಾರ್ದು ಅಂತ ನಿಯಮ ಇದೆ. ಅಂದ್ರೆ ಆ ಕಾಮಗಾರಿ, ಆ ರಸ್ತೆಯ ಬಾಳಿಕೆ 3 ವರ್ಷ ಅಂತೇಳಿ ಅವ್ರು ಅಂದಾಜು ಮಾಡಿ ಅದಕ್ಕೆ ತಕ್ಕಂಗೆ ಪ್ರಪೋರ್ಷನೇಟ್ 6 ಇಂಚ್ ಹಾಕ್ಬೇಕು, 8 ಇಂಚ್ ಹಾಕ್ಬೇಕು ಅಂತ ನಿರ್ಧಾರ ಮಾಡಿ ಆ ರೋಡ್ ನಲ್ಲಿ ಯಾವ ತರದ ವೆಹಿಕಲ್ ಹೋಗುತ್ತೆ, ಅಂದ್ರೆ ಲಾರಿ ಹೋಗುತ್ತೋ, ಬಸ್ ಹೋಗುತ್ತೋ, ಬೇರೆ ಕಾರ್ ಹೋಗುತ್ತೋ, 2 ವೀಲರ್ ಹೋಗುತ್ತೋ, ಅಂದ್ರೆ ಹೈವೇನಲ್ಲಿ ಒಂಥರ ಒಳಗಿನ ರೋಡ್ಗಳಿಗೆ ಒಂಥರ ಒಂದು ಮಾಡಿ ಅದಕ್ಕೆ ಎಷ್ಟು ಥಿಕ್ನೆಸ್ ರಾಡ್ ಹಾಕ್ಬೇಕು, ಎಷ್ಟು ಪ್ರಪೋರ್ಷನೇಟ್ ಹಾಕ್ಬೇಕು ಅಂತ ಎಲ್ಲ ನಿರ್ಧಾರ ಮಾಡಿರ್ತಾರೆ. ಅಂದ್ರೆ 3 ವರ್ಷಕ್ಕೆ ಅನುಕೂಲ ಆಗಂಗೆ ಮಾಡಿರ್ತಾರೆ. ಅವೆಲ್ಲ ಮಾಡಬೇಕು.
ಆದ್ರೆ ಇವರು 1 ವರ್ಷಕ್ಕೆ ಮತ್ತೆ ಇವನ್ನೆಲ್ಲ ಕಿತ್ತಾಗ ಮಾಡ್ಬಿಡ್ತಾರೆ. ಮತ್ತೆ ನಮ್ಮ 3 ವರ್ಷಕ್ಕೆ ನಾವೇನ್ ದುಡ್ಡು ಕೊಟ್ಟು ತಗೊಂಡಿರ್ತೀವಿ, ಖರ್ಚು ಮಾಡಿರ್ತೀವಿ ನಮ್ಮ ತೆರಿಗೆ ಹಣ ರಸ್ತೆಗೆ, ಅದು ಮತ್ತೆ 1 ವರ್ಷಕ್ಕೆ ಮತ್ತೆ ಹೊಸ್ತಾಗಿ ಹಾಕ್ತೀವಿ ನಾವು. ಅಂದ್ರೆ ನಮ್ಮ ಬಳಕೆಗಳು, ನಮ್ಮ ತೆರಿಗೆ ಹಣ, ಇವೆಲ್ಲ ಏನ್ ಪ್ರತಿ ದಿವಸ ಕೂಲಿ ಕೆಲಸ ಮಾಡಿ ದಿವಸ ಬೆಳಿಗ್ಗೆ ಏನು ವಸ್ತುಗಳು ಖರೀದಿ ಮಾಡಿ, ಸೋಪು, ಪೇಸ್ಟು, ಇವೆಲ್ಲ ಮನೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ಖರೀದಿ ಮಾಡುವಾಗ ಟ್ಯಾಕ್ಸ್ ಕೊಡ್ತೀರಲ್ಲ, ಅದರ ತೆರಿಗೆ ಹಣ ಈ ರೀತಿಯಾಗಿ ಹೆಂಗ್ ಸೋರಿಕೆ ಆಗ್ತಾ ಐತೆ. ಇದು ಸರ್ಕಾರ ಸರಿಯಾದ ನೀತಿಗಳನ್ನು ಅಳವಡಿಸದೆ, ಸರಿಯಾದ ಕ್ರಮಗಳನ್ನು ಅಳವಡಿಸದೆ, ಇದೆಲ್ಲವನ್ನು ಸಾರ್ವಜನಿಕ ತೆರಿಗೆ ಹಣವನ್ನು ಹೇಗೆ ಲೂಟಿ ಮಾಡ್ತೀರ ಅನ್ನೋದಕ್ಕೆ ಈ ಕಾಮಗಾರಿಗಳು ಒಂದು ಪ್ರತ್ಯಕ್ಷ ಇದು. ಯಾಕಂದ್ರೆ ಇಲ್ಲಿರೋ ಇಂಜಿನಿಯರ್ಗಳು ಇರ್ತಾರೆ, ಬಿಬಿಎಂಪಿಯಲ್ಲೂ ಇಂಜಿನಿಯರ್ ಇರ್ತಾರೆ. ಬಿಬಿಎಂಪಿ ಅವರು ಇದಕ್ಕೆ ಅನುಮತಿ ಕೊಡಬೇಕು. ಅದು ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗದಾರಂಗೆ ಯಾವಾಗ ಮಾಡಬೇಕು ಅನ್ನೋದನ್ನ ಮಾಡಬೇಕು. ಉದಾಹರಣೆಗೆ ಸ್ವಲ್ಪ ಮೈನ್ ರೋಡ್ ಆಗುತ್ತೆ ಅಂದ್ರೆ ಅಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದಾಗ ರಾತ್ರಿ ಹೊತ್ತು ಮಾಡಬೇಕು. ಅಂದ್ರೆ ಟ್ರಾಫಿಕ್ ಪೊಲೀಸ್ ಅನುಮತಿ ತಗೋಬೇಕಲ್ಲಿ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಮುಕ್ತವಾಗಿ ಓಡಾಡೋದಕ್ಕೆ. ಆದ್ರೆ ಅದೆಲ್ಲವನ್ನು ಬದಿಗೊಟ್ಟಿ ಇವ್ರು ಯಾವಾಗ ಸ್ಯಾಂಕ್ಷನ್ ಆಗುತ್ತೆ, ಇವ್ನು ಬರ್ತಾನೆ ಕಾಂಟ್ರಾಕ್ಟ್ರು, ಅವನು ಯಾರಿಗೆ ಇಂಜಿನಿಯರ್ಗಳಿಗೆ ಅಥವಾ ಯಾವ ಭ್ರಷ್ಟ ರಾಜಕಾರಣಿಗಳಿಗೆ ಅವನಿಗೆ ಸೇರಿದ ತಕ್ಷಣ ಕಾಮಗಾರಿ ಶುರು, ಇಲ್ಲಾಂದ್ರೆ ಅಲ್ಲಿವರೆಗೂ ಮಾಡಕ್ ಬಿಡಲ್ಲ. ಹಾಗಾಗಿ ಇವರು ಈ ತರ ಕಾಮಗಾರಿ ಮಾಡೋದಕ್ಕೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ರಸ್ತೆ 6 ಇಂಚ್ ಹಾಕ್ಬೇಕು ಅಂತ ಜನರಲ್ ಆಗಿದೆ. 6 ಇಂಚ್ ಕಮ್ಮಿ ಯಾವ್ದು ಕಾಂಕ್ರೀಟ್ ರೋಡ್ ಆಗೋದಿಲ್ಲ. ಇಲ್ಲಿ ನೋಡಿ 3 ಇಂಚು 4 ಇಂಚ್ ಕಾಣಿಸ್ತಾ ಇದೆ. ಅಂದ್ರೆ ಇವಾಗ ರಸ್ತೆ ಆಗದಿದ್ದಕ್ಕೆ ಅದರ ಬಂಡವಾಳನೂ ಕಾಣ್ತಾ ಇದೆ. ಕಳಪೆ ಕಾಮಗಾರಿಯ ಬಂಡವಾಳನೂ ಇಲ್ಲಿ ಕಾಣಿಸ್ತಾ ಇದೆ. ಈ ಕಡೆನೂ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಕಡಿದಿದ್ದಾರೆ, ಈ ಕಡೆ ಅಷ್ಟು ಇದಿಲ್ಲ. ಆ ಕಡೆ ಮಿಷಿನ್ ಕಟಿಂಗ್ ಮಾಡಿದ್ದಾರೆ, ಈ ಕಡೆ ಮಿಷಿನ್ ಕಟಿಂಗ್ ಮಾಡಿದ್ದಾರೆ ನೋಡಿ. 3 ಇಂಚ್ ಕಾಣಿಸ್ತಾ ಇದೆ. ಇದು ಕಾಮಗಾರಿ thickness, ಕಳಪೆ ಕಾಮಗಾರಿ ಅಂದ್ರೆ ಪ್ರಪೋರ್ಷನೇಟ್ ಕಡಿಮೆ ಆಗದೆ ಇರುವಂತದ್ದು. ಇವೆಲ್ಲ ನೋಡ್ಬೇಕು ನೀವೆಲ್ಲ ಮನೆಗೆ ಯಾರಿಗಾರು 6 ಇಂಚ್ ಕಾಂಕ್ರೀಟ್ RCC ಹಾಕ್ಬೇಕು ಅಂದಾಗ 4 ಇಂಚು 3 ಇಂಚ್ ಹಾಕಿದ್ರೆ ನಿಮ್ಗೆ ಹೆಂಗೆ ಆ ಮನೆ ಬಾಳಿಕೆ ಬರೋದಿಲ್ವೋ, ಅಥವಾ ಅದ್ರ ಮೇಲೆ ನೀವು ಓಡಾಡೋಕೆ ಕಷ್ಟ ಆಗುತ್ತೋ, ಅದರ ಆಯಸ್ ಕಮ್ಮಿ ಆಗುತ್ತೋ, ಅದೇ ರೀತಿಯಾದಂತೆ ಇದು ಕೂಡ. ಹಾಗಾಗಿ ಇವ್ರು ಕಳಪೆ ಕಾಮಗಾರಿ ಮೊದಲೇ ಮಾಡಿರೋದ್ರಿಂದ ಇದು ಆಯಸ್ಸು 3 ವರ್ಷ ಇರೋದಿಲ್ಲ, 1 ವರ್ಷಕ್ಕೆ ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ 1 ವರ್ಷಕ್ಕೆ ಮತ್ತೆ ಒಂದ್ಸರಿ ಕಾಮಗಾರಿ ತರ್ತಾರೆ. ಬಿಟ್ಟು ಅವ್ರ ಅಪ್ಪ ಮೇಲೆ ದುಡ್ಡಲ್ವ ಇಂಜಿನಿಯರ್ಗಳು ಅವ್ರು ಮಾಡೋದು, ಪ್ಲಾನ್ಗಳು ಮಾಡೋದು, ಪ್ರಾಜೆಕ್ಟ್ಗಳು ಮಾಡೋಂಥದ್ದು. ಹಾಗಾಗಿ ಇವರೆಲ್ಲ ಈ ರೀತಿ ಆಗಂತ ಮಾಡ್ತಾ ಈ ರೀತಿ ಜನರನ್ನ ದಾರಿ ತಪ್ಪಿಸ್ತಾ ಜನರಿಗೆಲ್ಲ ಒಂದ್ ರೀತಿನಲ್ಲೇ ಜನರಿಗೆ ಇವೆಲ್ಲ ಹೊಸದಾಗ್ತಾ ಇದೆ ಅಂತ ಜನರಿಗೆ ಹೇಳುವಂಥದ್ದು. ಇದು ಈ ಮೂಲಕ ಇದನ್ನ ನಾವು ಹೇಗೆ ದೋಚಬಹುದು ಅನ್ನುವಂಥದ್ದು. ಈ ಒಂದು ಹುನ್ನಾರಗಳನ್ನ ಒಂಥರ ವೈಟ್ ಕಾಲ್ ಕ್ರಿಮಿನಲ್ಗಳು, ನೀವು ವೈಟ್ ಕಾಲ್ ನೇರವಾಗಿನೇ ಎಲ್ಲ ಕ್ರಿಮಿನಲ್ಗಳು ಇವರೆಲ್ಲ ಇಷ್ಟೆಲ್ಲ ಮಾಡಿ ಓದಿರ್ತಾರೆ, ಎಲ್ಲ ಮಾಡಿರ್ತಾರೆ. ಎಲ್ಲವನ್ನು ಏನ್ ಹೇಳ್ತಾರಲ್ಲ, ಅದು ಬಿಲ್ಲರ್ ಹಾಕಿದ್ಮೇಲೆ ಫೌಂಡೇಶನ್ ಮಾಡೋಕ್ಕಾಗತ್ತಾ, ಆ ರೀತಿಯಾಗಿ ಮಾಡ್ತಾ ಇದ್ದಾರೆ ಇವರು. ಅಂದ್ರೆ ಫಸ್ಟ್ RCC ಹಾಕ್ಬಿಟ್ಟು ಯಾರು ಫೌಂಡೇಶನ್ ತೆಗಿತಾರ, ಮಾಡಕ್ಕೆ ಬರಲ್ಲ. ಹಾಗೆ ರೋಡ್ ಮಾಡಿಬಿಟ್ಟು ಆಮೇಲೆ ಗುಂಡಿಗೆ ಪೈಪ್ ಹಾಕುವಂಥದ್ದು. ಇಂಥ ಅವ್ಯವಸ್ಥೆಯಿಂದ ಕೂಡಿರುವಂಥ ಇಂಜಿನಿಯರ್ಗಳಾದ ನಾವು ಹೊಂದಿದ್ದೀವಿ. ಯಾಕೆ ಅಂತಂದ್ರೆ ನಾವು ಆರಿಸಿದಂಥ ಆಯ್ಕೆ ಪ್ರತಿನಿಧಿಗಳು ಒಳ್ಳೆ ಆಡಳಿತ ಕೊಡ್ತಾ ಇಲ್ಲ, ಒಳ್ಳೆ ಆಡಳಿತಕ್ಕೆ ಬೇಕಾದಂಥ ಇಂಜಿನಿಯರ್ಗಳನ್ನ ನೇಮಕ ಮಾಡ್ಕೊಳ್ತಾ ಇಲ್ಲ. ನೇಮಕ ಮಾಡ್ಕೊಂಡು ಅವರಿಂದ ಪ್ರಾಮಾಣಿಕವಾಗಿ ಆಡಳಿತ ಮಾಡಕ್ ಬಿಡದಲೆ ಅವರಲ್ಲೇ ತಮ್ಮ ಪಾಲನ್ನು ತಗೊಳ್ತಾ ಇರೋದ್ರಿಂದಾಗಿ ಇವೆಲ್ಲ ಭ್ರಷ್ಟಾಚಾರದ ಮೂಲ. ಇವೆಲ್ಲ ಇವ್ರು ಎಷ್ಟು ಕೋಟಿ ತಿಂತಾರೆ, ಅವೆಲ್ಲವೂ ನಮ್ಮದೇ ದುಡ್ಡು, ತೆರಿಗೆ ಹಣ ಅಂತ ಪ್ರತಿ ಸಾರ್ವಜನಿಕರು ಅನ್ಕೋಬೇಕು. ಆದ್ರೆ ಸಾರ್ವಜನಿಕರಿಗೆ ಯಾವಾಗ ಅರ್ಥ ಆಗ್ತಿದೆ ಗೊತ್ತಿಲ್ಲ. ಹಾಗಾಗಿ KRS ಪಕ್ಷ ಈ ಒಂದು ಎಲ್ಲ ಸೋರಿಕೆಗಳನ್ನ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ ಮಾಡಬೇಕು ಅಂತೇಳಿ ಹೊರಟಿದೆ. ಹಾಗಾಗಿ ಇವೆಲ್ಲ ಸರ್ಕಾರದಲ್ಲಿ ಏನೇನು ಸೋರಿಕೆ ಆಗ್ತಾ ಇದೆ, ಸಾರ್ವಜನಿಕ ತೆರಿಗೆಯನ್ನು ಯಾವ ರೂಪದಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಹೆಂಗೆ ತಮ್ಮ ಪಾಕೆಟ್ಗೆ ಹಾಕೊಳ್ತಾರೆ, ತಮ್ಮ ಜೋಬಿಗೆ ಹಾಕೊಳ್ತಾರೆ ಅನ್ನೋದಕ್ಕೆ ಇವೆಲ್ಲ ಕಾಮಗಾರಿಗಳ ಉದಾಹರಣೆ. ಹಾಗೆ ಈಗಾಗಲೇ ಕಾಮಗಾರಿ ಮಾಡುವಾಗ ಏನೇನು ಕ್ರಮಗಳ ಅನುಸರಿಸಬೇಕು ಅನ್ನೋದು ನಿಯಮ ಮೊದಲಿಂದನೇ ಇದೆ ಅದು. ಆದ್ರೆ ಇವಾಗ ಧನಂಜಯ ಹೇಳಿದಾಗೆ ಇವತ್ತಿನವರೆಗೂ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ರೀತಿಯಾದಂಥ ಕಾಮಗಾರಿ ಮಾಡುವಾಗ ಕ್ರಮಗಳನ್ನು ಅನುಸರಿಸಲ್ಲ. ಏನದು ಕ್ರಮ? ಇವರಿಗೆ ಟೆಂಡರ್ ಹಾಕ್ತಿದ್ದಾಗೇನೆ ಯಾರಿಗೆ ಲೋಯೆಸ್ಟ್ ಬಿಡ್ ಮಾಡಿರ್ತಾನೆ, ಕಡಿಮೆ ಮೊತ್ತ ಮಾಡಿಸಿ ಟೆಂಡರ್ ತಗೊಂಡಿರ್ತಾನೆ, ಅವನಿಗೆ ವರ್ಕ್ ಆರ್ಡರ್ ಕೊಡುವಾಗ್ಲೇನೆ ಅವನಿಗೆ ವರ್ಕ್ ಆರ್ಡರ್ ಜೊತೆನಲ್ಲಿ ಇಲ್ಲಿ ಒಂದು ಕಾಮಗಾರಿಯ ಸಂಪೂರ್ಣ ವಿವರಗಳು ಇರುವಂತ ನಾಮಫಲಕವನ್ನು ಹಾಕಬೇಕು ಅಂತ ನಿಯಮ ಇದೆ. ಟೆಂಡರ್ ಅಲ್ಲಿ ಇದ್ದೇ ಇರುತ್ತೆ. ಅದು ಹಾಕಿ ಅವ್ನು ಸ್ಟಾರ್ಟ್ ಮಾಡಬೇಕು. ಯಾರೇ ಸಾರ್ವಜನಿಕರು ಬಂದ್ರು ಆ ಕಾಮಗಾರಿಗೆ ಒಂದು ಹೆಸರು ಇರುತ್ತೆ. ಉದಾಹರಣೆಗೆ ಇದು ಬನಶಂಕರಿ ವಾರ್ಡಿನ ಈ ವಾರ್ಡ್ ಎಷ್ಟು ಬೂತ್ ನಂಬರು ಅಥವಾ ಈ ರಸ್ತೆ ಹಾಕಿ ಈ ರೀತಿಯ ಇದ್ರು ಏನು ಕುಡಿಯುವ ನೀರಿನ ಪೈಪ್ ಅಳವಡಿಕೆ ಕಾಮಗಾರಿ ಅಂತೇಳಿ ಅದಕ್ಕೊಂದು ಹೆಸರು ಕೊಟ್ಟಿರ್ತಾರೆ. ಆ ಹೆಸರು ಕೊಟ್ಟು ಅದರ ಆಧಾರದ ಮೇಲೆ ಅದಕ್ಕೆ ಆ ಪ್ರಾಜೆಕ್ಟ್ ಹೆಸರು ಅದು ಕೊಟ್ಟು ಅದಕ್ಕೂ ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ ಅನ್ನು ಸಹಿತ ಒಂದು ನಾಮಫಲಕ ಹಾಕ್ಬೇಕು. 3 ಅಡಿ 4 ಅಡಿ 3 ಅಡಿ ಇದೇ ಮೆಜರ್ಮೆಂಟ್ ಅಲ್ಲಿ ಇರಬೇಕು ಅಂತ ನಿಯಮ ಇದೆ. ಅದರಲ್ಲಿ ಏನೇನು ವಿವರ ಇರಬೇಕು ಅಂತಂದ್ರೆ, ಮೊದಲನೇದಾಗಿ ಈ ಪ್ರಾಜೆಕ್ಟಿನ ಹೆಸರು, ಈ ಪ್ರಾಜೆಕ್ಟಿಗೆ ಸರ್ಕಾರದಿಂದ ಅನುಮೋದನೆ ಆಗಿರುವಂತ
ಹಣದ ವಿವರ, ಎಷ್ಟು ಕೋಟಿಗೆ ಇದಾಗಿದೆ, ಎಷ್ಟು ಲಕ್ಷಕ್ಕಾಗಿದೆ ಅನ್ನೋದಿರ್ಬೇಕು. ಇದು ಪ್ರಾರಂಭದ ದಿನಾಂಕ, ಆ ನಂತರದ ಮುಕ್ತಾಯದ ದಿನಾಂಕ, ಯಾವತ್ತು ಪ್ರಾರಂಭ ಮಾಡೋ ಕಾಮಗಾರಿ ಯಾವತ್ತು ಮುಗಿಸ್ಬೇಕು ಅಂದ್ರೆ ಟೈಮ್ ಡ್ಯೂರೇಷನ್, ಅದನ್ನ ಇದಾಗಿರ್ಬೇಕು. ಆ ನಂತರದಲ್ಲಿ ಈ ಟೆಂಡರ್ ಅನ್ನ ನಿರ್ವಹಣೆ ಮಾಡ್ತಾ ಇರುವಂತ ಇಲಾಖೆ BWCನೋ ಬೆಸ್ಕಾಮ ಅಥವಾ ಇನ್ನೊಂದು ಯಾವ್ದಾರ ಕೊಳಚೆ ನಿರ್ಮಾಣ ಮಂಡಳಿನೋ ಇನ್ನು ಯಾವ ಇಲಾಖೆ ಮಾಡ್ತದೆ ಆ ಇಲಾಖೆಯ ಮೇಲ್ಭಾಗದಲ್ಲಿ ಇರಬೇಕು. ಆ ನಂತರದಲ್ಲಿ ಇದು ಇಂಜಿನಿಯರ್, ಯಾರು ಇದಕ್ಕೆ ಇಂಜಿನಿಯರ್ ನೋಡ್ಬೇಕಾಗಿದೆ ಅಂದ್ರೆ ಸೈಟ್ ಇಂಜಿನಿಯರ್ ಒಬ್ರು ಇರಲೇಬೇಕು. ಆ ಸೈಟ್ ಇಂಜಿನಿಯರ್ ನಂಬರು, ಆತ ಸರ್ಕಾರದಿಂದ ನೋಡ್ಕೊಳ್ಳುವಂತ ಆ ಇಲಾಖೆಯನ್ನು ನೋಡ್ಕೊಳ್ಳುವಂತ ಒಬ್ಬ ಸೂಪರ್ವೈಸರ್ ಇರ್ತಾನೆ, ಅವನ ಫೋನ್ ನಂಬರು. ಆ ನಂತರದಲ್ಲಿ ಈ ಟೆಂಡರ್ ಯಾರಿಗೆ ಕೊಟ್ಟಿರ್ತಾರೆ ಆ ಟೆಂಡರಿನ ಸಂಸ್ಥೆಯ ವಿವರಗಳು, ಅವ್ರ ನಂಬರ್ಗಳು ಇರಬೇಕು, ಅವ್ರ ನಂಬರ್ ವಿವರ ಇರಬೇಕು. ಅಷ್ಟಲ್ದಲೆ ವೆಬ್ಸೈಟ್ ಅಲ್ಲಿ ಎಲ್ಲ ದಾಖಲೆಗಳನ್ನ ಹಾಕಿರ್ಬೇಕು. ಜನ ವೆಬ್ಸೈಟ್ ಅಲ್ಲೂ ನೋಡ್ಕೊಂಡು ಹಣ ಸ್ವಲ್ಪ ಹೋಗ್ತಿರಪ್ಪ ಪಾಪ. ವೆಬ್ಸೈಟ್ ಅಲ್ಲೂ ಕೂಡ ಜನ ಇದನ್ನ ಆನ್ಲೈನ್ ಓಪನ್ ಮಾಡ್ಬಿಟ್ಟು ಟೆಕ್ನಾಲಜಿ ಅಪ್ಗ್ರೇಡ್ ಆಗಿರೋದ್ರಿಂದ ಅದರ ಉಪಯೋಗವನ್ನು ತಗೊಳಕ್ಕಾಗಿ ಆ ನಂಬರು, ವೆಬ್ಸೈಟ್ ನಂಬರು ಅವೆಲ್ಲ ಹಾಕ್ಬಿಟ್ಟಾಗ ಜನಕ್ಕೆ ಇಡೀ ಇನ್ನೂ ಬೇಕಾಗಿರೋ ಡೀಟೇಲ್ ಅಂದ್ರೆ BOQ ಅಂತ ಕೇಳ್ತಾರೆ, ಬಿಲ್ ಆಫ್ ಕ್ವಾಂಟಿಟಿ. ಅಂದ್ರೆ ಪ್ರತಿಯೊಂದು ವಿವರವಾದ ಅದ್ರ ಸಿಗುತ್ತೆ. ಅಂದ್ರೆ ಎಷ್ಟು ಫಸ್ಟ್ ಯಾವ ಗುಂಡಿ ತೆಗಿಬೇಕು, ಎಷ್ಟು ಆಳ ತೆಗಿಬೇಕು, ಎಷ್ಟು ಅಗಲ ತೆಗಿಬೇಕು, ಅದಾದ್ಮೇಲೆ ಎಷ್ಟು ಕಾಂಕ್ರೀಟ್ ಹಾಕಬೇಕು, ಎಷ್ಟು ಪೈಪ್ ಹಾಕಬೇಕು, ಪೈಪಿನ ಥಿಕ್ನೆಸ್ ಎಷ್ಟು, ಕಂಪ್ನಿ ಯಾವ ಕ್ವಾಲಿಟಿ, ಯಾವ ಕಂಪ್ನಿ ಬ್ರ್ಯಾಂಡು, ಇವೆಲ್ಲ ಇರುವಂತಹದನ್ನ ವಿವರ ಇರುವಂತ ಡೀಟೇಲ್ BOQ ಬಿಲ್ ಆಫ್ ಕ್ವಾಂಟಿಟಿ ಅಂತ ಇರುತ್ತೆ. ಸೊ ಅದನ್ನ ವೆಬ್ಸೈಟ್ ಓಪನ್ ಮಾಡಿದಾಗ ಜನ ಸಿಗುತ್ತೆ. ಇಷ್ಟೆಲ್ಲ ವಿವರಗಳನ್ನ ಸಾರ್ವಜನಿಕರಿಗೆ ಮಾಹಿತಿ ಫಲಕಕ್ಕೆ ಹಾಕ್ಬೇಕು. ಅವಾಗ ಸಾರ್ವಜನಿಕರು ಇದನ್ನ ನೋಡ್ಕೊಂಡು ಅದನ್ನ ಸ್ಥಳೀಯವರು ನಮ್ಮ ಇದಕ್ಕೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಕೆ, ಅಂದ್ರೆ ಸಾರ್ವಜನಿಕರ ಮಾಹಿತಿಗಾಗಿ ಇದು ಕಡ್ಡಾಯ ಆಗ್ಲೇಬೇಕಾಗಿರುವಂಥದ್ದು. ಆದ್ರೆ ಇವತ್ತು ಯಾರು ಕೂಡ ಇಷ್ಟು ಆಗ್ತಾ ಇಲ್ಲ. ಯಾಕೆಂದ್ರೆ ಇವರೆಲ್ಲ ಮಾಡೋದನ್ನ ಸಾರ್ವಜನಿಕ ಗೊತ್ತಾಗ್ಬಿಟ್ರೆ ನಮ್ಮ ಬಂಡವಾಳ ಎಲ್ಲಿ ಬಿಚ್ಚಾಗ್ಬಿಡುತ್ತೋ. ಯಾಕೆಂದ್ರೆ ಬಿಲ್ ಆಫ್ ಕ್ವಾಂಟಿಟಿ ವೆಬ್ಸೈಟ್ಗೆ ಹೋದಾಗ ಎಷ್ಟು ಇಂಚ್ ಕಾಂಕ್ರೀಟ್ ಆಗಬೇಕು, ಎಷ್ಟು ಇಂಚ್ ಪೈಪ್ ಆಗಬೇಕು ಇರುತ್ತೆ, ಅಲ್ಲಿ ಅಷ್ಟು ಇರಲ್ಲ. ಅದು ನೋಡಿದಾಗ ಹಾಗಾಗಿ ಗೊತ್ತಾಗ್ಬಿಡುತ್ತೆ ಇವರಿಗೆ ಅನ್ನೋ ಕಾರಣಕ್ಕಾಗಿ ಇವೆಲ್ಲವನ್ನು ಮುಚ್ಚಿರ್ತಾ ಇದ್ದಾರೆ. ಹಾಗಾಗಿ ಜನ ಜಾಗೃತರಾಗಬೇಕು. ಒಟ್ಟಿನಲ್ಲಿ ಜನ ಜಾಗೃತ ಆಗಿಲ್ಲ ಅಂದ್ರೆ ಈ ವ್ಯವಸ್ಥೆ ಸರಿ ಮಾಡೋಕ್ಕಾಗಲ್ಲ. ಸುಮ್ಮನೆ ನೀವು ಅವ್ನು ಸರಿ ಇಲ್ಲ, ಇವ್ನು ಸರಿ ಇಲ್ಲ, ಆ ಪಕ್ಷ ಮಾಡ್ತಾನೆ, ಈ ಪಕ್ಷ ಮಾಡ್ತಾನೆ, ಇವ್ನು ಸರಿ ಮಾಡಿ ದುಡ್ಡು ಕೊಡ್ತಾನೆ ಅಂತ ನೀವು ಹೇಳ್ತಾ ಹೋದ್ರೆ ನೀವು ನಿಮ್ಮ ದುಡಿಮೆ ಹಣ ಇಲ್ಲಿ ಈ ರೀತಿ ಗುಂಡಿ ಒಳಗೆ ಮುಚ್ಚೋಗ್ತಾ ಇರುತ್ತೆ. ಹಾಗಾಗಿ ನೀವು TRS ಪಕ್ಷ ಇವತ್ತು ಒಂದು ಒಳ್ಳೆ ಪ್ರಾಮಾಣಿಕವಾದ ಪಕ್ಷನ ಕಟ್ಟಿದೆ. ಇದುವರೆಗೂ ನಾವೇನ್ ಮಾಡಿದೀವಿ ಅಂತ 6 ವರ್ಷದಿಂದ ನೋಡ್ತಾ ಬಂದಿದ್ದೀರಾ. ಹಾಗಾಗಿ ನೀವು TRS ಪಕ್ಷದ ಮೆಂಬರ್ ಆಗ್ತಾ ಈ ಮೂಲಕ ನೀವು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇವಿ. ಇದೆಲ್ಲ ನಮ್ಮದೇ ಆಸ್ತಿ, ನಮ್ಮದೇ ದುಡ್ಡಿಂದ ಮಾಡೋದು. ನಮ್ಮ ದುಡ್ಡನ್ನು ನಾವು ಕಾಪಾಡ್ಕೊಳ್ಬೇಕು. ನಮ್ಮ ದುಡ್ಡನ್ನು ಹೇಗೆ ಮಿತವಾಗಿ ಖರ್ಚು ಮಾಡಬೇಕು, ಎಲ್ಲಿ ಜಾಸ್ತಿ ಖರ್ಚು ಮಾಡಬೇಕು ಅನ್ನೋದನ್ನ ನಿರ್ಧಾರವನ್ನು ನಾವೇ ಮಾಡಬೇಕು. ಅಂದ್ರೆ ಸ್ಥಳೀಯವಾಗಿ ಆಗುವಂತ ಕಾಮಗಾರಿ ಸ್ಥಳೀಯ ಜನರು ಮಾಡಬೇಕು ಅಂತ ಇರುವಂತದ್ದು. ಇದಕ್ಕಾಗಿ ವಾರ್ಡ್ ಕಮಿಟಿಗಳು ಅಂತ ಕೂಡ ಇದಾವೆ. ಸೊ ಇವೆಲ್ಲವನ್ನು ಮೀರಿ ಇವತ್ತು ಇದು ಮಾಡ್ತಾ ಇದ್ದಾರೆ. ನೋಡೋಣ, ನಮ್ಮ ಮರಾಠಿಯವರು ಇಂಜಿನಿಯರಿಂಗ್ ಇದ್ರ ಬಗ್ಗೆ ನಾಮಫಲ ಕೆಲಸ ಮಾತಾಡ್ತಾರೆ. ಇನ್ನು ಬೇರೆ ಯಾರು ಇದ್ರ ಬಗ್ಗೆ ಮಾತಾಡೋದು ಸ್ಥಳೀಯ ಒಂದೇ ನಿಮಿಷ. ಬಹುತೇಕರಿಗೆ ಗೊತ್ತಿದೆ ಒಂದು ಗಾದೆ, ಗೋಡಾ ಬಿಯ ಮೈದಾನ್ ಬಿಯ ಅಂತ. ಏನರ್ಥ? ನಾವು ಬಕ್ರಗಳು, ಜನಸಾಮಾನ್ಯರು, ನಮಗೆ ಎಷ್ಟು ಟ್ಯಾಕ್ಸ್ ಹಾಕಲಿ ನಾವು ಏನು ಮಾತಾಡಲ್ಲ. ಬೇಕಾದ್ರೆ GST 5% ಇನ್ಕ್ರೀಸ್ ಮಾಡಿ ನಾವು ಏನು ಮಾತಾಡಲ್ಲ. ಆದರೆ ಇಂಥ ಕೆಲಸ ಮಾಡುವಾಗ ನಿಮ್ಗೆ ಕಾಣಿಸ್ತಾ ಇದ್ರು ನೀವೇನು ಮಾಡೋದು. ಒಂದು ಮಾಹಿತಿ ಕೊಡೋ ಕೆಲಸನೂ ಮುಂದಕ್ಕೆ ಬರಲ್ಲ ನೀವು ಕೊಡೋದು. ಅದು ಮಾಡಿದರೆ ನಾವೇ ಬರ್ತೀವಿ. ಆದರೆ ಎಷ್ಟೋ ಜನರು ನೋಡಿದ್ದೀವಿ, ನೋಡ್ಕೊಂಡು ಹೋಗ್ತಾರೆ. ನನಗೇನಪ್ಪ ಇದು ಮಳೆ ಬಂದರೆ ನಾವು ಸೈಡಿಂದ ಹೋಗ್ತೀನಿ, ಇಲ್ಲ ಪಕ್ಕದ ರೋಡಿಂದ ಹೋಗ್ತೀನಿ. ಇಂಥ ಮನಸ್ಥಿತಿಯಲ್ಲಿ ನಾವು ಎಲ್ಲರೂ ಬದುಕ್ತಾ ಇದ್ದೀವಿ. ಹಾಗಾಗಿ ನಮ್ಮ ತೆರಿಗೆ ಹಣ, ಈಗ ನಂದು 1 ಪೈಸಾ ಇರ್ಬೋದು, ಇನ್ನೊಬ್ಬರದ್ದು 100 ರೂಪಾಯಿ ಇರ್ಬೋದು, ಅದು ಬೇರೆ ವಿಚಾರ. ಆದರೆ ಪ್ರತಿಯೊಬ್ಬರನ್ನು ಟ್ಯಾಕ್ಸ್ ಕಟ್ತಾ ಇರೋದು ನಿಮ್ಗೆ ಗೊತ್ತಿರಬೇಕು. ಮೊನ್ನೆ ಕಾಮೆಂಟ್ಸ್ ಯಾರು ಹಾಕ್ತಾ ಇದ್ರು, ಏನು ನಾವು ಟ್ಯಾಕ್ಸ್ ಕಟ್ತಾ ಇಲ್ಲ ಅಂತ. ಕೆಲವರು ಎಂಥ ಅಪ್ರಬುದ್ಧರು ಇದ್ದಾರೆ ಅಂದರೆ ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ಟ್ಯಾಕ್ಸು, ಬಾಕಿ ಯಾವುದು ಟ್ಯಾಕ್ಸ್ ಎಲ್ಲ ಅಂದ್ಕೊಂಡಿದ್ದಾರೆ. ನಮಗೆ ಅಂಗಡಿಯಲ್ಲಿ ಐಟಮ್ ತಗೊಂಡಾಗ ಗೊತ್ತಿದೆ ಪ್ರತಿಯೊಂದು ಮೇಲೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ನಾವು ನೇರವಾಗಿ ಕೊಡ್ತಾ ಇಲ್ಲ ಅಷ್ಟೇ. ಸೊ ಪರೋಕ್ಷ ತೆರಿಗೆ ಇದು ಕನಿಷ್ಠ ಜ್ಞಾನ, ಎಷ್ಟೋ ಬುದ್ಧಿ ಅಂದರೆ ಎಜುಕೇಟೆಡ್ ಕ್ಲಾಸಿಗೆ ಗೊತ್ತಿಲ್ಲ. ನಮಗೆ ಕಮೆಂಟ್ ಹಾಕ್ತಾರೆ. ಇಂಥ ಅಯೋಗ್ಯರನ್ನು ಕಟ್ಕೊಂಡು ನಾವು ಏನಿಲ್ಲಿ ಆಡಳಿತ ನಡೆಸ್ತಾ ಇದ್ದೀವಿ. ಏನು ಬೇಕಾಗಿದೆ ಅವರಿಗೆ? ಇದೆಲ್ಲ ಯಾವ ಸಮಸ್ಯೆನೂ ಬೇಡ, ಜನರ ಸಮಸ್ಯೆನೇ ಬೇಡ. ಒಂದು ಮಧ್ಯಮ ವರ್ಗ, ಮತ್ತೆ ಅದ್ರ ಶ್ರೀಮಂತರು, ಮತ್ತೆ ಇನ್ನೊಂದು ಪ್ರಭಾವಿಗಳು, ಈ 3 ಕ್ಯಾಟಗರಿ ಅವ್ರು ನೋಡ್ತಾ ಇರೋದು. ಆದರೆ TRS ಪಕ್ಷ, ನಾನು ಪದೇ ಹೇಳ್ತಾ ಇದ್ದೀನಿ, ನನ್ನ ಆರ್ಟಿಕಲ್ ನೋಡಿ, ನಾವು ಮಧ್ಯಮ ವರ್ಗದಿಂದ ಸ್ಟಾರ್ಟ್ ಮಾಡಿ ಅದರ ಕೆಳಗಡೆ ಬಡವರು, ಕಡುಬಡವರು, ಅವ್ರಿಗೆ ಏನೇನು ತೊಂದರೆ ಆಗುತ್ತೆ ನಾವು ಅಲ್ಲಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ, ಈಗ ಅಬ್ಬಾಸ್ ಅವರು 1-2 ವಿಚಾರಗಳನ್ನ ಹೇಳ್ತಾರೆ. ಸ್ಥಳೀಯರು ಅವರು 4 ದಿವಸ ಮುಂಚೆ ಈ ಫುಲ್ ಬೀದಿಗೆ ನೀರಿಲ್ದಿರ 3 ಡೇಸ್ ನೀರು ಬರೋದಿಲ್ಲ ಅಂತ ಮಾಹಿತಿ ಬಂದಿತ್ತು. ಟ್ಯಾಂಕರ್ನ ತರಿಸಿದ್ವಿ, ನೀರಿನ ಟ್ಯಾಂಕರು. ಎಲ್ಲಿಂದ ಬರುತ್ತೆ ಅಂತ ನೋಡಿದ್ರೆ ಆ ರೋಡ್ಗೆ ಹೋಗಿದ್ರೆ ಟ್ಯಾಂಕರ್ನವರು ಅಲ್ಲಿ ಬರೋಕ್ಕಾಗೋದಿಲ್ಲ, ಅಗ್ದು ಬಿಟ್ಟವ್ರೆ ಅಂತ ನಮ್ಗೆ ಹೇಳಿರ್ತಾರೆ.
ನಾವ್ ಅಲ್ಲಿ ಚೆಕ್ ಮಾಡಕ್ ಹೋದಾಗ ಅಲ್ಲಿ ಕೆಲಸ ನಡೀತಾ ಇರತ್ತೆ. ಕೆಲಸ ನಡಿಬೇಕಾದ್ರೆ ನಾವು ಕೇಳ್ತೀವಿ ಅಲ್ಲಿ ಹೋಗ್ಬಿಟ್ಟು, ಏನಪ್ಪಾ ನೀವು ಇಲ್ಲಿ ಕೆಲಸ ಮಾಡ್ತಿದ್ದೀರಾ, ಯಾವ ಕೆಲಸ ಅಂತ, ಯಾರು ನೀವು ಅಂತ ನಮ್ಗೆ ಏನು ಗೊತ್ತಿರೋದಿಲ್ಲ. ನಿಮ್ದು ಕಾಮಗಾರಿ ಬೋರ್ಡ್ ಎಲ್ಲಿ ಅಂತ ನಾವು ಕೇಳಿರ್ತೀವಿ. ಅಲ್ಲಿ ನಮ್ಮ ಬ್ರದರ್ ಒಬ್ರು ಇಲ್ಲಿ ನಿಂತವ್ರನ್ನ ಅವ್ರಿಗೆ ಕವರ್ ಮಾಡಿ, ಅವರು ನಮ್ಮ ಬ್ರದರು ಹಣ ಕಾಂಟ್ರಾಕ್ಟರ್ ಯಾರು, ಅವ್ರು ಎಲ್ಲ ಊರಲ್ಲಿ ಇಲ್ಲ, ಆಚೆ ಇದ್ದಾರೆ, ಅಲ್ಲಿ ಇಲ್ಲಿ ನಾವು ಸಬ್ ಕಾಂಟ್ರಾಕ್ಟರು. ಅದು ಕಾಮಗಾರಿ ಬೋರ್ಡ್ ಇದೆ, ತಗೊಂಡ್ ಬಂದು ಹಾಕ್ತೀನಿ ಅಂತ ತಗೊಂಡ್ ಬಂದು ಯಾವ ಬೋರ್ಡ್ ಹಾಕ್ತಾರೆ? PWSSB ಕಾಮಗಾರಿ ಪ್ರಗತಿಯಲ್ಲಿದೆ ಮೋಸ್ಟ್ಲಿ ಅದು ಇರ್ಬೇಕು. ಅದೇ ಅಂಡರ್ ವರ್ಕ್ ಬೋರ್ಡ್ ತಗೊಂಡ್ ಬಂದು ನಮ್ಗೆ ತೋರಿಸಿರ್ತಾರೆ. ಅದಾದ್ಮೇಲೆ ಇದೆಲ್ಲಪ್ಪ ಕಾಮಗಾರಿ ಬೋರ್ಡ್ ಅಂದ್ರೆ ಈ ಪ್ರಾಜೆಕ್ಟ್ ಏನು, ಯಾವಾಗಿಂದ ಯಾವಾಗವರೆಗೂ ನಡೆಯುತ್ತೆ, ಎಷ್ಟು ಅಮೌಂಟ್ ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ, ಯಾರು ನಿಮ್ಮ ಕಾಂಟ್ರಾಕ್ಟರು, ಯಾರು ನಿಮ್ಮ ಇಂಜಿನಿಯರು, ಯಾರು ಇದಕ್ಕೆ ಸಂಬಂಧಪಟ್ಟಿದ ಅಧಿಕಾರ ಅವ್ರನ್ನ ಕರೀರಿ ಅಂತ ನಾವು ಹೇಳಿದಾಗ ಯಾರು ಏನು ಮಾತಾಡಿರೋದಿಲ್ಲ. ಕೊನೆಗೆ ಹೇಳ್ತಾರೆ, ಸರ್ಕಾರಿ ಕೆಲಸದಲ್ಲಿ ನೀವು ಮಧ್ಯದಲ್ಲಿ ಅಡ್ಡ ಮಾಡ್ತಿರೋದಕ್ಕೆ ನಾವು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಅವ್ರು ಹೇಳಿರ್ತಾರೆ. ಅದೇ ನಾನೇನ್ ಮಾಡ್ತೀನಿ, ಅಲ್ಲೇ ನಿಂತ್ಕೊಂಡು 112ಗೆ ಕಾಲ್ ಮಾಡಿಬಿಟ್ಟು ಪೊಲೀಸ್ ಅವ್ರನ್ನ ಕರೆಸ್ತೀನಿ. ಪೊಲೀಸ್ ಅವ್ರು ಬಂದ್ಬೇಕಾದ್ರೆ ಅವ್ರು JCB ತಗೊಂಡು ಹೊರಡಕ್ ಬಿಡ್ತಾರೆ, ಎಲ್ಲರೂ ಹೋಗ್ಬಿಡ್ತಾರೆ ಜಾಗ ಖಾಲಿ ಮಾಡಿ, ಏನು ಮಾಡೋದಿಲ್ಲ. ಇಲ್ಲಿರೋ ಜನರಿಗೆಲ್ಲ ಗೈಡ್ ಮಾಡ್ತಾರೆ. ಏನಂದ್ರೆ ಈ ತರ ಅಬ್ಬಾಸ್ ಅವರು ಬಂದು ಕೆಲಸ ಮಾಡಕ್ಕೆ ನಮ್ಗೆ ಕೊಡ್ತಾ ಇಲ್ಲ, ಇವಾಗ ನೀವು ಇಲ್ಲ ನೀರು ಬರೋದಿಲ್ಲ, ಇಲ್ಲಿ ಇವರಿಂದಾನೇ ಎಲ್ಲ ಆಗ್ತಾರದು ಅಂದ್ಬಿಟ್ಟು ಜನರ ಮೈಂಡ್ ಅಲ್ಲಿ ಒಂದು ರಾಂಗ್ ಇನ್ಫಾರ್ಮೇಶನ್ ಮೆಸೇಜ್ ಕೊಟ್ಬಿಟ್ಟು ಈ ತರ ಮಾಡಿದ್ದಾರೆ. ಇಲ್ಲಿ ಕಾಮಗಾರಿ ಬೋರ್ಡ್ ಆಗ್ಲೇ ಒಂದು 8 ಸತಿ ಕೆಲಸ ನಡೀತಾ ಇದೆ, ಇನ್ನೂವರೆಗೂ ಕಾಮಗಾರಿ ಬೋರ್ಡ್ ಆಗ್ಲಿಲ್ಲ, ಏನು ಇಲ್ಲ. ಇದು ಯಾವುದು ಏನು ಅಂತ ಒಂದು ಗೊತ್ತಿಲ್ಲ. ಇವಾಗ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಂಗಳೂರು ಪದ್ಮನಾಭನಗರ ಕ್ಷೇತ್ರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಕಾಲ್ ಮಾಡ್ತಾ ಇದ್ದೀವಿ. ನೋಡೋಣ ಲೈವಲ್ಲೇ ಅವ್ರ ಹತ್ರ ಮಾಹಿತಿಗಳನ್ನ ಕೇಳೋಣ. ಅವ್ರೇನಾದ್ರು ಫೋನ್ ಪಿಕ್ ಮಾಡಿದ್ರೆ ಅವ್ರ ಹತ್ರನೇ ಕೇಳಿ ನಾವು ವಿಚಾರವನ್ನ ತಿಳ್ಕೊಳ್ಳೋಣ. ಲೌಡ್ ಸ್ಪೀಕರ್ ಇದೆ. ಜಾಗ ಜಾಸ್ತಿ ಇದೆ, ಅಲ್ಲೇ ನಿಂತ್ಕೊಳ್ಳೋಣ ನಡಿ. ಹಂಗೆ ಬಂದ್ಬಿಟ್ರೆ ಬೋಲ್ಟ್ ಮೇಲೆ ಏನೆಷ್ಟು ನಂಬರ್ 98 ಸರ್ 98 444 40 169. ಹೆಸರು ಗೊತ್ತಿಲ್ವಾ? ಯಾವ उसके गले में कैबिन है, माइक्स कॉन्ट्रैक्टर ಅವನೇ ಅಂತ ನಾನು ಹೇಳಿದೆ, ನಿಮ್ಮದು ಟೆಂಡರು ಕಾಂಟ್ರಾಕ್ಟ್ ತಗೊಂಡಿದ್ದು ನೀವು ಯಾರು ಅಂತ ನಮಗೆ ಗೊತ್ತಿಲ್ಲ, ನಿಮ್ದು ಏನಿದೆ ಐಡೆಂಟಿ ತೋರಿಸ್ರಿ ಅಂತ ಹೇಳಿದ್ದಕ್ಕೆ ಇಲ್ಲ ಅಣ್ಣ ನಾವು ಕೆಲಸದವರು ನಮ್ಮ ಕಾಂಟ್ರಾಕ್ಟರ್ ಇಲ್ಲ ಅಂತ ಹೇಳಿರ್ತಾರೆ. ಆಮೇಲೆ ಹೇಳ್ತಾರೆ ನಾನೇ ಕಾಂಟ್ರಾಕ್ಟರ್, ಅವರು ಎಲ್ಲ ಹೋಗ್ಬಿಡ್ತಾರೆ, ಮಾಡ್ತಾ ಇಲ್ಲ, ಯಾರು ಇರೋದಿಲ್ಲ. ಇವಾಗ ಅದನ್ನ ನಾವು ಮುಂದಕ್ಕೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹತ್ರ ಬೆಳಗ್ಗೆ ಮಾತಾಡಿ, ಅವ್ರು ಫೋನ್ ಪಿಕ್ ಮಾಡಿದಾಗ ಮಾತಾಡಿ ಅದನ್ನ ನಾವು ಏನು ಅವ್ರು ಮಾತಾಡಿದ್ದಾರೆ ಅದನ್ನ ನಾವು ಫೇಸ್ಬುಕ್ ಇದರಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ಇನ್ನೊಂದು ಏನಂದ್ರೆ ಇವಾಗ ನಡೀತಾ ಇರೋದು, ಇವಾಗ ಯಾವ್ದಾದ್ರು ಒಬ್ಬ ಪೊಲೀಸ್ ವರ್ಗ ಅಧಿಕಾರಿಗಳಿಗೆ ಈ ತರ ಆಗ್ತಾ ಇದೆ ಅಂತ ಫೋನ್ ಮಾಡಿದ್ರೆ ಆ ವ್ಯಕ್ತಿಗಳು ಬಂದು ಸ್ಪಾಟಿಗೆ ಬಂದು ಇವಾಗ ಯಾವ್ದಾದ್ರು ಒಂದು ರೋಡ್ ಸೈಡ್ನಲ್ಲಿ ಏನಾದ್ರು ಒಂದು ವ್ಯಾಪಾರ ಮಾಡ್ತಿರೋರು ಆಗ್ತಿದೆ, ಇದಕ್ಕೇನೋ ಅಡ್ಡಿ ಆಗ್ತಿದೆ, ಇದಕ್ಕೆ ದುಡ್ಡು ಕೊಡಬೇಕು ಅಥವಾ ಪೊಲೀಸ್ ಅವರು ಇದಕ್ಕೆಲ್ಲ ಅವರು ಹಿಡಿತಾರೆ. ಆದ್ರೆ ಇಲ್ಲಿ ಕೋಟಿ ದುಡ್ಡು ಹೊಡಿತಾ ಇರೋದು ಇವರು ಅದನ್ನ ಅವ್ರ ಸ್ವಂತ ಕೇಸ್ ಆಗಿ ಇದನ್ನ ತಗೊಂಡು ಅಂದ್ರೆ ಸಮೂಟ ಕೇಸ್ಗಳನ್ನ ಹಾಕೊಂಡು ಈ ತರ ಪೊಲೀಸ್ ಅವ್ರು ಮಾಡ್ಬೇಕಾಗಿರುವಂತ ಅಂದ್ರೆ ಅವರು ಕರ್ತವ್ಯದಲ್ಲಿ ಭಾಗಿಯಾಗಬೇಕಾಗಿತ್ತು. 9844 ಬಂದು ನಿಲ್ಸೋದಾಗಿರ್ಬೋದು, ಏನೇ ಈ ತರ ಕೆಲಸಗಳಲ್ಲಿ ಅವರು ನಿರತರಾಗಿರ್ಬೋದು. ಅದ್ರಲ್ಲೂ ಅಷ್ಟೇ ಪೊಲೀಸ್ ಅವರಂತೂ ಇರ್ತಾರೆ, ಸಮಸ್ಯೆ ಆಗಿದೆ ಅಂತ ಫೋನ್ ಮಾಡಿದ್ರು ಅವ್ರು ಯಾವ್ದೇ ಕಾರಣಕ್ಕೂ ಬಂದು ಅದನ್ನ ಪರಿಶೀಲನೆ ಮಾಡಿ ಅದನ್ನ ಸಂಸ್ಕೃತ ಅಂದ್ರೆ ಕಂಪ್ಲೀಟ್ ಇದಾಗೋವರೆಗೂ ಅವರು ಇದು ಮಾಡಲ್ಲ. ಯಾವಾಗಲೂ ಅಧಿಕಾರಿಗಳ ಪರವಾಗಿ ಅವ್ರು ಮಾತಾಡ್ತಾರೆ. ಈ ತರ ಬೋರ್ಡ್ ತೋರಿಸ್ತಾರೆ, ಕಾಮಗಾರಿ ಅಂದ್ರೆ ಈ ತರ ಬೋರ್ಡ್ ತೋರಿಸ್ತಾರೆ. ಇನ್ನೂ ಜಾಸ್ತಿ ಕಮ್ಮಿ ಇದೆ ಅಲ್ಲಿ. ಮಿನಿಮಮ್ ವರ್ಕ್ ಇನ್ ಪ್ರೋಗ್ರೆಸ್, ಬೆಂಗಳೂರು ನೀರು ಸೌರಾಜ್ ಮತ್ತು ಒಳಚರಂಡಿ ಮಂಡಳಿ ಅಂತ ಇದು ಕಾಮಗಾರಿ ಬೋರ್ಡ್ ಅಂತ ತೋರಿಸ್ತಾರೆ ನಮ್ಗೆ. ಇಲ್ಲಿ ನೋಡಿ ಸರ್,
ಇದಂತೆ ಕಾಮಗಾರಿಗಳು ಅಲ್ಲ, ಅಷ್ಟೇ ಅಲ್ಲ, ಅದಿಲ್ಲ, ಪೂರ್ತಿ ಇಲ್ಲ. ಸುಮ್ಮನೆ ಜನರಿಗೆ ಇಲ್ಲಿ ಓಡಾಡಕ್ಕೆ ಯಾಕಿದಾಗಿದೆ ಅಂತ ಹೇಳೋದಕ್ಕಷ್ಟೇ, ಪೂರ್ತಿ ಡೀಟೇಲ್ ಇಲ್ಲ. ಅದು ರಾಂಗ್. ಅದು ಒಮ್ಮೆ ಹೋಗಿ ಲೈವ್ ಮುಗಿಸೋಣ, ತುಂಬಾ ಲೆಂತಿ ಆಗ್ತಾ ಇದೆ. ಆಮೇಲೆ ಬೇಕಾದ್ರೆ ಮಾತಾಡೋಣ. ಆಮೇಲೆ ಕಾಮೆಂಟ್ಸ್ ಅಲ್ಲಿ ಇದೆಲ್ಲ ಇಂಜಿನಿಯರ್ ಏನ್ ಹೇಳಿದ್ರು ಅಂತ ಹೇಳ್ಕೊಂಡು ಕಾಮೆಂಟ್ಸ್ ಎಲ್ಲ ಹಾಕೋಣ. ಸರಿ ಇಟ್ಕೊಡಿ. ಇಂಜಿನಿಯರ್ ಏನ್ ಮಾಡಿದ್ರು ಅದು ಆಡಿಯೋನ ಆಮೇಲೆ ಅಲ್ಲಿವರೆಗೂ ನೋಡಿ, ಇದೆಲ್ಲ ಯಾರು ಟೆಂಡರ್ ತಗೊಂಡಿದ್ದಾರೆ ಬೇಗ ಬೇಗ ಕೆಲಸ ಮುಗಿಸಿ, ಇಲ್ಲಾಂದ್ರೆ KRS ಪಾರ್ಟಿ ಅವ್ರು ಬಿಡಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ. ಮುಂಚೆ ತರ ಅಲ್ಲ ಇವಾಗೆಲ್ಲ ನಿಮ್ ಮನ್ಸು ಬಂದಂಗೆಲ್ಲ ಮಾಡಂಗಿಲ್ಲ ನೀವೆಲ್ಲ. ನೋಡಿ, ಇಲ್ಲೆಲ್ಲ ಪ್ರೇಯರ್ ಹೋಗ್ತಾರೆ. ಇಲ್ಲಿ ಮಸೀದಿ ಇದು ಹೆಂಗ್ ಓಡಾಡ್ತಾರೆ ನೋಡಿ. ಅವ್ರು ಮಸೀದಿಯವರೇ ಟೇಬಲ್ ಒಂದು ಎತ್ತಾಕಿದ್ದಾರೆ. ಇಲ್ಲಿ ಯಾರು ಬಂದು ನೋಡೋದು ಮಾಡೋದು ಏನಿಲ್ಲ. ಬೇರೆ ಅಗ್ದ್ಬಿಟ್ರು ಹಾಕ್ಬಿಟ್ರು, ಯಾರು ಕೇಳಿಲ್ಲ ಮಾಡಿಲ್ಲ, ಯಾರ್ದು ಪರ್ಮಿಷನ್ ತಗೊಂಡಿಲ್ಲ. ಇದಕ್ಕೆಲ್ಲ ಯಾರು ಜವಾಬ್ದಾರಿ ಕೊಡೋದು? ಇದಕ್ಕೆಲ್ಲ ಯಾರು ಟೆಂಡರ್ ತಗೊಂಡಿದ್ದಾರೆ? ಅವ್ರು ಬಂದು ಮುಂದೆಗಡೆ ನಿಂತು ಮಾತಾಡಬೇಕು. ನೋಡಿ, ಇಲ್ಲಿ ನೋಡಿ, ಸೈಟ್ ನೋಡಿದನು ಇದೇ ತರ ರೋಡ್ ಕಟಿಂಗ್ ಮಾಡಿದ್ದಾರೆ. ಅಂದ್ರೆ ಕಾಂಕ್ರೀಟ್ ರೋಡ್ ಇದ್ದಿದ್ದನ್ನ ಒಮ್ಮೆ ಕಾಂಕ್ರೀಟ್ ಮಾಡು, ಇನ್ನೊಮ್ಮೆ ಕಟಿಂಗ್ ಮಾಡು, ಒಮ್ಮೆ ಕಾಂಕ್ರೀಟ್ ಮಾಡು, ಒಮ್ಮೆ ಕಟಿಂಗ್ ಮಾಡು, ಮತ್ತೆ ಕಾಂಕ್ರೀಟ್ ಹಾಕು. ಎಲ್ಲ ಅರ್ಧಂಬರ್ಧ ಕೆಲಸ ಮಾಡ್ತಾರೆ, ಬಿಟ್ಬಿಡ್ತಾರೆ. ದುಡ್ಡಂತೂ ಲೂಟಿ ಮಾಡೋದ್ ಬಿಡ್ತಾ ಇಲ್ಲ. ಕೆಲಸ ಅಂತೂ ಅರ್ಧಂಬರ್ಧ ಹೇಳ್ತೀರಾ? ನೀರೇ ಇಲ್ಲ. ಬೆಳೆ ಆದ್ರೆ ಸಾಯಂಕಾಲ ಬರ್ತೀರಿ, ನೀರ್ ಬೇಕಲ್ವಾ ನಮ್ಗೆ, ಕೆಲ್ಸಕ್ಕೆ ಹೋಗಿ ಬರ್ತೀರಿ. ಬನ್ನಿ. ಬೆಳಿಗ್ಗೆ ಹೋಗಿ ಸಂಜೆ ನೋಡಿ, ಇದಕ್ಕೆಲ್ಲ ಯಾರ್ಯಾರು ಅಧಿಕಾರಿಗಳು ಇದಾರೆ ಬೇಗ ಬೇಗ ಬಂದು ಮುಗಿಸಿ, ಏನೇನು ಒಪ್ಕೊಂಡಿದ್ದಾರೆ ಎಲ್ಲ ಬೋರ್ಡ್ ಗಿಡಲ್ಲೆಲ್ಲ ಹಾಕಿ ಎಲ್ಲ ಕಂಪ್ಲೀಟ್ ಆಗಿ ಮಾಡ್ಕೊಡ್ಬೇಕು ಬೇಗ ಬೇಗ. ಜನರು ಎಲ್ಲ ಎಲ್ಲಿ ನಡಿಬೇಕು, ಹೆಂಗ್ ಓಡಾಡೋದು, ಯಾರಾದ್ರೂ ಬಿದ್ರೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಇದಕ್ಕೆಲ್ಲ? ಇಲ್ಲೆಲ್ಲ ಏನಂದ್ರೆ ಬ್ಯಾರಿಕೇಡ್ಗಳು ಇಕ್ಬೇಕು, ಬ್ಯಾರಿಕೇಡ್ಗಳು ಇಕ್ಕಿಲ್ಲ. ಹೆಂಗ್ ಮಾಡ್ತಾರೆ ಹೇಳಿ ಇದೆಲ್ಲ ಮೇಂಟೆನೆನ್ಸ್? ನೋಡಿ, ಒಳಗೆ ಆಳತ್ತಿದ್ದಾರೆ, ಯಾರಿಗೂ ಓಡಾಡಕ್ ಆಗ್ತಿಲ್ಲ. ನೋಡಿ, ಇವ್ರೆ ದಿವಸ ಮಾಡಿದ್ರು ದೊಡ್ಡ, ಇವಾಗೆಲ್ಲ ಬಿಟ್ಬಿಡಿ. KRS ಪಾರ್ಟಿ ಅವ್ರು ಬಿಡಲ್ಲ ನಿಮ್ಗೆ, ಯಾವ ಕಾರಣಕ್ಕೂ ಬಿಡಲ್ಲ. ಏನೇನಿದೆ ಬೇಗ ಬೇಗ ಏನೇನು ಒಪ್ಕೊಂಡಿದ್ದೀರ ಬೇಗ ಬೇಗ ಮುಗಿಸಿ ಅಷ್ಟೇ. ನವೀನ್ ಸಿಕ್ಸ್ಟಿಯಾ ಐತಿಗಾರ ಅವಸರಪಟ್ಟು ಮೀನ ಬಿಣ್ಣು ಮಾತಾಡು, ಏನ್ ಬೇಕು ಮಾತಾಡು. ಏನಿದೆ ಅಧ್ಯಕ್ಷರೇ ಮಾತಾಡಿ. ಇವ್ರು ಹೇಳ್ತಾರ ನಮ್ಮ ಪರವಾಗಿ ನಮ್ಮ ಉಪಾಧ್ಯಕ್ಷರು ಹೇಳ್ತಾರಲ್ಲ, ಅದೇ ಸಾಕು. ಅದು ಹಳೆ ಮೀನು ಆಲ್ರೆಡಿ ಅಲ್ಲಿದೆ, ಒಳಗೆ ಇದಲ್ಲ. ಇಲ್ಲಿ ಏನು ಆ ತರ ಏನು ಸಮಸ್ಯೆ ಇರಲಿಲ್ಲ. ಈಗ ಎಂಡ್ ಮಾಡ್ತೀವಿ, ಈ ಕಡೆ ತೋರಿಸೋಣ. ನಾವು ಅಧಿಕಾರಿಗಳಿಗೆ ಜನಸಾಮಾನ್ಯರಿಗೆ ಹೇಳಕ್ಕೆ ಇಷ್ಟಪಡೋದು ಇಷ್ಟೇ. ಈಗ ನೀವು ನೋಡಿದ್ದೀರ, ಇಲ್ಲಿ ಅಕ್ಕಪಕ್ಕದ ಎಲ್ಲ ರಸ್ತೆಗಳಿಗೂ ಇದೇ ಥರ ಕಟ್ಟಿಂಗ್ ಮಾಡಿದ್ದಾರೆ. ಇದು ಲಕ್ಷಾಂತರ ರೂಪಾಯಿ ಕಾಮಗಾರಿ. ಅಂದರೆ ಸರ್ಕಾರದ ಲೆಕ್ಕ ಪ್ರಕಾರ ಇದು ಕೋಟ್ಯಾಂತರ. ಆ್ಯಕ್ಚುಯಲ್ ಕಾಮಗಾರಿ ಮಾಡಿದರೆ ಲಕ್ಷಾಂತರದಲ್ಲಿ ಇರುತ್ತೆ. ಇದು ಅವರು ಅದು ಕನ್ವರ್ಟ್ ಮಾಡ್ತಾರೆ ಕೋಟ್ಯಾಂತರ. ಯಾಕಂದರೆ ಗೊತ್ತಲ್ಲ, 40%, 50%, 60% ಅದು ಲೆಕ್ಕ ಇಲ್ಲ. ಹಾಗಾಗಿ ಟ್ರಾನ್ಸ್ಪರೆನ್ಸಿ, ಯಾವುದೇ ಕಾಮಗಾರಿ ಮಾಡಬೇಕಾದ್ರೂ ಅದಕ್ಕೆ ಒಂದು ಜವಾಬ್ದಾರಿ ಬೇಕು. ಅವರಿಗೆ ಯಾರು ಮಾಡ್ತಾ ಇದ್ದಾರೆ, ಎಷ್ಟು ಮಾಡ್ತಾ ಇದ್ದಾರೆ, ಅನುದಾನ ಎಷ್ಟು ಬಂದಿದೆ, ಎಲ್ಲ ಮಾಹಿತಿ ಬೇಕು ಅಂತ ನಾವು ಇನ್ನು ಮುಂದಕ್ಕೆ
ಪ್ರತಿ ಕಾಮಗಾರಿ ಎಷ್ಟೇ ಲಕ್ಷ ಇರಲಿ, ಅದು ಕೋಟಿಗಳಲ್ಲಿರಲಿ ಲಕ್ಷಗಳಲ್ಲಿರಲಿ, ಆ ಕಾಮಗಾರಿ ಅವ್ರ ಕೈಗೆ ಎತ್ಕೊಂಡ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ನಾಮಫಲಕ ಅಂತ ಏನು ಹೇಳ್ತಾರೆ, ಅದರಲ್ಲಿ ಡೀಟೇಲ್ಸ್ ಇರಬೇಕೆಲ್ಲ ಸಮಗ್ರ. ಅವಾಗ ಹೇಳಿದ್ದೀವಿ ನಾವು ಇದನ್ನು ಡೀಟೇಲ್ ಆಗಿ. ಇಷ್ಟು ಹೇಳ್ತಾ ಈಗ ಒಂದ್ ನಿಮಿಷ ಈ ಕಡೆ ಬನ್ನಿ, ಇಲ್ಲಿ ಬನ್ನಿ ಹತ್ತ ಇದು ಕಾಮಗಾರಿ ಬೋರ್ಡ್ ಬಗ್ಗೆ ನಾವು ಕೇಳಿದಾಗ ಅವರು ನೀವು ಏನಿದ್ರು ಇನ್ಫಾರ್ಮೇಶನ್ ಬೇಕಾದ್ರೆ RT ಗೆ ಹಾಕ್ಬಿಟ್ಟು ತಗೊಳ್ಳಿ, ನಾವು ಇನ್ನೊಂದು ನಿಮ್ಗೆ ಕಾಮಗಾರಿ ಬೋರ್ಡ್ ಹಾಕೋದಿಲ್ಲ, ಹೇಳೋದು ಇಲ್ಲ ಅಂತ ಈಗ ನಾವು ಅದ್ರ ವಿರುದ್ಧ ದೂರ ಕೂಡ ಅವ್ರು ಕರ್ತವ್ಯ ಲೋಪ ಮಾಡಿದಾರ, ಅದು ಅದ್ರ ಬಗ್ಗೆ ನಾವು ಲೋಕಾಯುಕ್ತಕ್ಕೂ ದೂರ ಕೂಡ ಇವರು ಕೂಡ ಅಲ್ಲಿ ನೋಡಿ ಅಲ್ಲೊಂದು ಪೈಪ್ ಬಂದಿದೆ, ಒಂಥರ ಸುರಂಗ ತರ ಹೋಗಿದೆ, ಅದ್ರ ಮೇಲ್ಗಡೆ ಕೆಳಗಡೆ ಗುಂಡಿ ತೆಗ್ದಿರ ಅನ್ನೋದು ಮೇಲ್ಗಡೆ ಇಲ್ಲಿ ಓಡಾಡೋರಿಗೆ ಮಕ್ಕಳಿಗೆ ಆಗ್ಲಿ ಯಾರಿಗೆ ಗೊತ್ತಾಗಲ್ಲ, ಅಲ್ಲಿ ನಿಂತ್ಕೊಂಡ್ರೆ ಗ್ಯಾರಂಟಿ ಕುಸಿದ್ ಬೀಳುತ್ತೆ, ಕೈಕಾಲು ಮುರ್ಕೊಳ್ತಾರೆ ಅದು ನೇರವಾಗಿ ಎಷ್ಟು ರೀತಿಯಲ್ಲಿ. ಹೊಸ ಲೈನೇ ಅದು. ಅದೇ ಗೊತ್ತು, ಯಾವ್ದಾಗ್ಲಿ ಅದು ಹೊಸದೇ. ಇನ್ನೊಂದು ಹೊಸದು ನೋಡಿ ಸ್ವಲ್ಪ ಎಲ್ಲ ಇವಾಗ ಇದನ್ನ ಎಂಡ್ ಮಾಡ್ತಾ ಇದೀವಿ. ಇವಾಗ ಫೈನಲ್ ಆಗಿ ನಿಂತ್ಕೊಂಡು ಅಲ್ಲಿಂದ ಕವರ್ ಆಗಿ ನೋಡ್ಕೊಳ್ಳಿ, ಜೂಮ್ ಮಾಡಿಬೇಕಾರೆ ಅಲ್ಲಿ ಜೀವನ್ ಶಾರ್ಟ್ ಮಾಡ್ದಂಗಿದೆ. ಇದು ನೆಕ್ಸ್ಟ್ ಪ್ರಕೃತಿಗೂ ಒಂದು ಭೇಟಿನೂ ಹೋಗಿದೆ. ಇವಾಗ ನೋಡ್ತಾ ಇರ್ಬೋದು, ಇನ್ನ ಕೆಲವೇ ದಿನಗಳಲ್ಲಿ ಅಥವಾ ಡಿಸೆಂಬರ್ ಇದರಲ್ಲಿ ಎಲೆಕ್ಷನ್ ಬರುವಂತ ಸಂದರ್ಭ ಇದೆ. ಅದಕ್ಕೋಸ್ಕರ ಈ ಅಧಿಕಾರಿಗಳಾಗಿರ್ಬೋದು ಅಥವಾ ಈ ರಾಜಕಾರಣಿಗಳಾಗಿರ್ಬೋದು, ಇವರೆಲ್ಲ ಏನು ಇವಾಗ ಅದಕ್ಕೆ ಫಂಡ್ ಬೇಕು, ಅದಕ್ಕೋಸ್ಕರ ಈ ತರ ಕಾಮಗಾರಿಗಳು ಬೇಡದೇ ಇರುವಂತ ಕಾಮಗಾರಿಗಳನ್ನ ಮಾಡಕ್ಕೆ ಹೊರಟಿದ್ದಾರೆ. ಎಲ್ಲೇ ಆಗಿರ್ಬೋದು, ಎಲೆಕ್ಷನ್ ಹತ್ರ ಬಂದಾಗ ಅಷ್ಟೇ ಅವರು ಟಾರ್ ಹಾಕೋದಾಗಿರ್ಬೋದು, ಬೇರೆ ಬೇರೆ ಕೆಲಸಗಳು ಮಾಡಿರೋದಾಗಿರ್ಬೋದು. ನಾವು ಇಲ್ಲೇ ಇರೋದು, ನಾವು ಇಲ್ಲಿ 26 ಗಂಟೆ ಓಡಾಡ್ತೀವಿ. ಐಟಮ್ ಮಸೀದಿಗೆ ಬರ್ತೀವಿ ನಾವು, ನಮ್ಮ ಮನೆ ಇಲ್ಲೇ ಪಕ್ಕದಲ್ಲೇ ಇದೆ. ಇದು ಕೊಳಾಯಿ ಬಗ್ಗೆ ನೀರ್ ಬಗ್ಗೆ ನಮ್ಗೇನು ತೊಂದರೆ ಇರಲಿಲ್ಲ, ಚೆನ್ನಾಗಿತ್ತು ಎಲ್ಲಾನು. ಈ 3 ರೋಡ್ಗೂ ಚೆನ್ನಾಗಿ ನೀರು ಬರ್ತಾ ಇತ್ತು. ಇದು ಬಂದು ಈ ತರ ಹಾಕ್ದಿ ಈ ತರ ಇದ್ ಮಾಡ್ಬಿಟ್ರು, ತೊಂದರೆ ಮಾಡ್ಬಿಟ್ರು. ರೋಡೂ ಚೆನ್ನಾಗಿತ್ತು, ರೋಡ್ ಎಲ್ಲ ಹಾಕ್ದಿ ಹೊಸ ರೋಡ್ ಹಾಕಿದ್ದು, ಇದು ಹೊಸ ರೋಡ್ ಹಾಕಿದ್ದು ಎಲ್ಲ ಕಟ್ ಮಾಡಿ ಹಾಳು ಮಾಡ್ಬಿಟ್ರು. ಮತ್ತೆ ಈಗ ರೋಡ್ ಹಾಕ್ಬೇಕಂತ ಹೇಳಿದ್ರೆ ನಮ್ಮ ಮೇಲೇನೆ ದುಡ್ಡು ಬರುತ್ತೆ. ಮತ್ತೆ ಲೈನ್ಗಳು ಚೆನ್ನಾಗಿತ್ತು, ಇದು ಮತ್ತೆ ಲೈನ್ ಹಾಕಿ ಹೊಸ ಲೈನ್ ಮತ್ತೆ ತಗೊಳ್ತಾ ಇದ್ದಾರೆ. ಈಗ ನಮ್ಮ ಹತ್ರ ದುಡ್ಡು ತಗೊಳ್ತಾ ಇದ್ದಾರೆ, ಬಡವ್ರ ಅವ್ರ ಹತ್ರ ದುಡ್ಡು ತಗೊಳ್ತಾ ಇದ್ದಾರೆ. ದುಡ್ಡು ಇರೋರು ಕಟ್ಬಿಡ್ತಾರೆ, ದುಡ್ಡು ಇಲ್ದಿರೋರು ಪಾಪ ಎಷ್ಟು ತೊಂದರೆ ಆಗುತ್ತೆ ಅವ್ರಿಗೆ. ಈಗ ಸಂಬಂಧನೇ ಇಲ್ಲಕ್ಕಿಲ್ಲ. ಈಗ ಮತ್ತೆ ಯಾವ ತರ ಈ ತರ ಆಗುತ್ತೆ ಅಂತ ಹೇಳಿ ನಾವು ಬಹಳ ತೊಂದರೆಯಲ್ಲಿದ್ದೀವಿ, ಕಷ್ಟದಲ್ಲಿದ್ದೀವಿ. ಜನಗಳು ಓಡಾಡೋದು ಕಷ್ಟ ಆಗುತ್ತೆ. ಇಲ್ಲಿ ಮಕ್ಕಳು ಮರಿ ಕೆಳಗಡೆ ಬೀಳ್ತಾ ಇದ್ದಾರೆ. ಇಲ್ಲಿ ಮಸೀದಿ ಪಕ್ಕದಲ್ಲೂ ಇಲ್ಲೂ ಎಲ್ಲ ಮಕ್ಕಳು ಪಾಠಕ್ಕೆ ಬರ್ತಾರೆ, ಎಲ್ಲ ತೊಂದರೆ ಆಗುತ್ತೆ. ಇದೇ ಜವಾಬ್ದಾರಿಯಿಂದ ಮಾಡ್ಬೇಕು, ಕೆಲಸ ಮಾಡ್ತಾ ಇಲ್ಲ. ಕನೆಕ್ಷನ್ ನಾವು ಕೊಟ್ರಲ್ಲ ಇಲ್ಲಿ ಹೊಸದಾಗಿ ಮನೆಯಿಂದ ದುಡ್ಡು ಇಸ್ಕೊಂಡಿದಾರ. ಅವು ಕೆಲಸ ಮಾಡಿದ್ದು ದುಡ್ಡು ಕೊಟ್ಟಿದೀವಿ. ಕಾಮಗಾರಿ ಏನಿರುತ್ತೆ ಅಂದ್ರೆ ಚೆನ್ನಾಗಿರೋ ಲೈನ್ ಬರ್ತಾ ಇತ್ತು, ಚೆನ್ನಾಗಿದ್ದನ್ನ ಅವರು ಕಾಮಗಾರಿ ಪೈಪ್ ಲೈನ್ ಮಾಡಿದ್ರು. ಅವ್ರಿಗೆ ಕಂಡೀಷನ್ ಏನಿರುತ್ತೆ ಟೆಂಡರ್ ಅಲ್ಲಿ ಅಂದ್ರೆ ಮೊದಲು ಹೇಗೆ ಇತ್ತು ಅಂದ್ರೆ ಕಾಮಗಾರಿ ಪ್ರಾರಂಭ ಆಗೋದು ಮೊದಲು ಹೊಸ ಲೈನ್ ಹಾಕೋದು ಮೊದಲು ಅದೇ ತರ ಮಾಡ್ಕೊಡ್ಬೇಕು ಅಂತ ಅವ್ರ ಕಂಡೀಷನ್ ಇರುತ್ತೆ. ಹಾಗಾಗಿ ಅವ್ರು ಗುಂಡಿ ತೆಗೆದ್ಮೇಲೆ ಪೈಪ್ ಹಾಕಿದ್ಮೇಲೆ ಅದೇ ರೀತಿಯಾಗಿ ಮಾಡ್ಕೊಡ್ಬೇಕು. ಅವರು ಪ್ರತಿ ಮನೆಗೂ ಕನೆಕ್ಷನ್ ಅವರೇ ಮಾಡ್ಕೊಡ್ಬೇಕು. ಎಷ್ಟು ತಗೊಂಡ್ರು? ಹಾಗಾಗಿ ಅದು ತಗೊಂಡ್ರೆ ಈಗ ನಾವು ಹೇಳಿದ್ರೆ ಮತ್ತೆ ಹೇಳ್ಬೇಕು. ನೀವು ಹೇಳೋದು ಭ್ರಷ್ಟ ವಿರುದ್ಧ ಲಂಚ, ಅದು ತೊಗೊಳಂಗಿಲ್ಲ. ಸಾರ್ವಜನಿಕರು ಪ್ರತಿ ಮನೆ ತೊಗೊಳಂಗಿಲ್ಲ. ಯಾಕಂದ್ರೆ ಅವರು ಎಷ್ಟು 1,500, 1,500, 2,000 ಮನೆ ಓನರ್ ಇದ್ದಾಗ 4 ಮನೆ ಬಾಡಿಗೆ ಕೊಟ್ಟಿದ್ರೆ 4 ಮನೆ ವಸೂಲಿ ಮಾಡ್ತಾರೆ ಇರೋರು. ಅಂದ್ರೆ ಪ್ರತಿಯೊಬ್ಬರು ಮನೆ ಮಾಲೀಕರು ಮಾತ್ರ ಅಲ್ಲ, ವಾಸ ಮಾಡೋರಿಗೂ ಇದು ಬೀಳುತ್ತೆ. ಯಾಕೆಂತಂದ್ರೆ ನೋಡಿ ಈಗ ಕೊಡಂಗಿಲ್ಲ, ನೀವು ಕೊಟ್ಟಿರೋ ತಪ್ಪಿದೆ. ಇಂಜಿನಿಯರ್ ನಿಂತ್ಕೊಂಡು ಹೇಳ್ಬೇಕಿತ್ತು ಇವನ್ನೆಲ್ಲವನ್ನು. ನೀವು ಮೊದಲನೇ ಸರಿ ಕಲೆಕ್ಷನ್ ತಗೊಳ್ತಿರಲ್ಲ, BWC ಮನೆ ಕಟ್ಟುವಾಗ ತಗೊಳ್ತಿರಲ್ಲ, ಅವಾಗ ಕಟ್ಟ ಅದು ನಿಮ್ದು ದುಡ್ಡು, ನೀವು ಕೊಡ್ಬೇಕದು. ಅದಾದ್ಮೇಲೆ ಎಷ್ಟೇ ಸರಿ ನಿಮ್ ಕಾರಣಕ್ಕಾಗಿ ಆಗದೆ ಇರೋದನ್ನ ಅವ್ರು ಮಾಡಿರೋದು. ಹಾಗಾಗಿ ಅವರೇ ಮಾಡ್ಕೊಡ್ಬೇಕಿತ್ತು. ನಾವು ಉಚಿತವಾಗಿ ಮಾಡಿ ಫ್ರೀ ಮಾಡ್ಬೇಕು, ಯಾರಿಂದ ಕನೆಕ್ಷನ್ ತಗೊಳಂಗಿಲ್ಲ. ಒಂದು ಪ್ರಶ್ನೆ ಇಲ್ಲಿ MLA ಇದಾರಲ್ಲ, MLA ಏನಾದ್ರು ಈ ವಿಚಾರ ಬಗ್ಗೆ ಒಂದ್ ನಿಮಿಷ ಇವ್ರು ಹೇಳ್ತಾರೆ. ಈ ಎಷ್ಟು ಕೊಟ್ಟಿದ್ದೀರಾ? 2 ಮನೆಗೆ 1,000 ಚಿಲ್ಲರೆ, ಅಲ್ಲಿ 2,000 ಎಲ್ಲರ ಹತ್ರ ತಗೊಂಡಿದ್ದಾರೆ. ಯಾಕೆ
ಒಂದೊಂದು ಮನೆ ಒಂದೊಂದು ರೇಟ್ ಇದೆಯಾ? ಅದು ಯಾಕಂದ್ರೆ ಮನೆ ಪೈಪ್ ಇದೆಲ್ಲ ಚೆನ್ನಾಗಿತ್ತು ಮಧ್ಯಾಹ್ನ ತಂಗನೇ ಇಲ್ಲ. ಬಟ್ ಈ ಕೆಲಸ ಮಾಡಿದ್ರಲ್ಲ ತಪ್ಪದು. ಯಾಕಂದ್ರೆ ನೋಡಿ 2 ದಿವಸದಿಂದ ನಾನು ಮನೆ ಬಿಟ್ಟು ಎಲ್ಲೂ ಹೋಗಿಲ್ಲ. ನಾನು ಹೋಗ್ಬಿಟ್ಟು ಹಾಸ್ಪಿಟ್ಲ್ ಹೋಗ್ಬಿಟ್ಟು ಬರೋ ಗಂಟ ಪೈಪ್ ಹೊಡೆದೋಗ್ಬಿಟ್ಟು ನಾನು ಕೇಳಿದೆ ನನಗೆ, ನೋಡಪ್ಪ ಹೊಡೆದಿರೋದು ನೀವು ಹಾಕ್ಸಿದ್ಬಿಟ್ಟು ನಾವು ಬೇಕಾ 10,000 ಖರ್ಚು ಮಾಡಿ ನಮ್ಮಿಂದ ಮಾಡ್ತಾ ಇದ್ದೀವಿ. ಇವಾಗಲೂ ನೀರು ಬರ್ತಾನೆ ಇದೆ. ಯಾವ ಕಡೆ ಈ ಕೊಳೆ ಹಳೆದ್ರಲ್ಲಿ ಹಳೆನಲ್ಲಿ ನೀವು ಬೆಳಿಗ್ಗೆ ಎಲ್ಲಿ ಹೋಗಿಲ್ಲ ನಾನು. ವೆಹಿಕಲ್ ಹೊರಗೆ ಹಾಕಿಲ್ಲ. ದುಡ್ಡು ವಿಷಯ ಅಂದ್ರೆ ಮನೆಯಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದು ಹೋಗ್ಬಿಟ್ಟು ಬರೋ ಗಂಟ ತೋರಿಸಿದ್ವಿ. ಕೇಳಿ ಇಲ್ಲಾಗಿರೋ ಮನೆಗೆ ಎಷ್ಟು ಎರಡು ಸಮಸ್ಯೆ ಇರುತ್ತೆ. ಒಂದು ಹಣ ಖರ್ಚಾಗೋದು, ಹಣಕ್ಕೊಂದು ಅನಾನುಕೂಲ. ನನಗೆ ಯಾರಿಗೂ ಅಷ್ಟೊಂದು ಸಮಸ್ಯೆ ಆಗಲ್ಲ. ಫೋನ್ ಪೇ ಇದೆ. ಕಷ್ಟ ಬೈಕ್ಗಳನ್ನ ಹೊಡೆದಾಕ್ಬೇಕು. ಇವರು ನೋಡಿ ಮನೆಯವರು 2 ದಿವಸದಿಂದ ನಾನು ಹೋಗಿಲ್ಲ. ಇವಾಗ ಪಾಪ ಗಾಡಿ ಬಿಟ್ಬಿಟ್ಟು ನೋಡಿ, ಗಾಡಿ ಬಿಟ್ಬಿಟ್ಟು ಇಲ್ಲಿ ಹೋಗಿದ್ದಾರೆ. ಅವರು ಸಾಮಾನ ಎಲ್ಲ ನಮ್ಮ ಬಿಲ್ಲು ತಗೊಂಡಿದ್ದಾರೆ. ಇನ್ನ ಕೆಲಸ ಆಗಿಲ್ಲ. ಹಳೆ ಬಿಲ್ಲು ತಗೊಂಡಿದ್ದಾರೆ. ಇದೆಯಾ ಬಿಲ್ಲು? ಹಳೆ ಬಿಲ್ಲು ಇಲ್ಲ, ಮನೆಯವ್ರದ್ದು ಹಳೆ ಬಿಲ್ ತಗೊಂಡಿದ್ದಾರೆ ಅವರೇ ಬೇಕಂತ. ಕಾಸೆಲ್ಲ ತಗೊಂಡಿದ್ದಾರೆ, ಕಾಸು ಜೊತೆ ಅದನ್ನು ತಗೊಂಡಿದ್ದಾರೆ. ತೆಗ್ದರಿಗೆ ಹಾಕಂತ ಆಲ್ರೆಡಿ ಹಾಕಿದ್ದಾರೆ. ಈ ಮನೆಯವರಿಗೆ ಯಾರಿಗೂ ಮೊದಲಿಂಗ ಮಾಡ್ಕೊಡ್ಬೇಕು, ಯಾರನ್ನೂ ದುಡ್ಕೊಳ್ಳೋದಿಲ್ಲ. ಇವೆಲ್ಲ ದುಡ್ಡು ಕೊಟ್ಟಿದೆ ಅಂತ ಹೇಳ್ತೀವಿ. ನೀವು ಹೇಳಿ ಎಷ್ಟು ಕೊಟ್ರಿ? ಇನ್ನೇನು ಬಂದು ಹೇಳಿದ್ರ ಯಾರ ಹತ್ರ ದುಡ್ಡು ಕೊಟ್ರಿ ಹೇಳಿ. ಬೇರೆ ಯಾರು ಹೇಳಿ ನೀವು ಎಷ್ಟು ಬಾಪ ಇಲ್ಲಿ ನೀನ್ ಹೇಳಪ್ಪ. ಹೇಳ್ದ ಹೇಳ, ನೀವೇ ತಾನೇ ಕೊಟ್ಟಿರೋದು, ಪಂಚಾಯತ್ ಕೊಟ್ಟಿರೋದು, ಕೊಡ್ಬೇಕಾಗಿಲ್ಲ. ನೋಡಿ ನೀವೆಲ್ಲ ವಾಸಿಯಾಗೋರು ಯಾರು ದಯವಿಟ್ಟು ಹೇಳ್ತಾ ಇದೀನಿ, ನೀವೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೀರಾ. ₹1 ಕೊಡೋ ತರ ಏನ್ ನೆಸಿಟಿ ಇಲ್ಲ. ದಯವಿಟ್ಟು ಹೇಳ್ತಾ ಇದೀನಿ, ಅಧಿಕಾರಿಗಳು ಅಷ್ಟೇ ಯಾರು ಕೇಳಬೇಡಿ. ಮನೆಯವರ ಹತ್ರ ಎಲ್ಲ ತುಂಬಾ ಆಕ್ಷನ್ ತಗೋತೀವಿ. ಬಡವ್ರಿಗೆ ತೊಂದರೆ ಕೊಡಬೇಡಿ. ದಯವಿಟ್ಟು ಹೇಳ್ತಾ ಇದೀವಿ. ಈ ಲೈನ್ ಕನೆಕ್ಷನ್ ಎಷ್ಟು ಕೊಟ್ಟಿದ್ದೀರಾ? ಬನ್ನಿ ಆಸಮ್ಮ ಸರಿಯಾಗಿ ಹೇಳಿ. ನೋಡೋಣ, ಅಗಿಯೋದಕ್ಕೆ ದುಡ್ಡು ಕೊಟ್ಟಿದ್ದೀನಿ, ಆಮೇಲೆ ಕೊಳಾಯಿ ಫಿಟ್ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದೀನಿ, ಮತ್ತೆ ಕೊಟ್ಟಿದ್ದೀನಿ. ನಿಮಗೆ ಮೊದಲು ಬರ್ತಿತ್ತಲ್ವಾ? ಕೊಟ್ಟಿಲ್ಲ. ಅಲ್ಲ, ನಿಮಗೆ ಮೊದಲು ಬರ್ತಿತ್ತಲ್ವಾ ನಿಮ್ಗೆ? ಎಲ್ಲ ಸೇರಿ ನೋಡಿ, ನಾನು ಒಂದ್ ಹೇಳ್ತೀನಿ, ಸರ್ಕಾರ ಒಂದ್ ಕಡೆ ಭಾಗ್ಯಗಳನ್ನ ಅಂತ ಕೊಡ್ತಾ ಇದೆ, 5 ಭಾಗ್ಯ. ಅಲ್ಲಿ ಬರ್ತಾ ಇರೋ ದುಡ್ಡನ್ನ ಇಲ್ಲಿ ಕಿತ್ಕೋತಾ ಇದ್ದಾರೆ ಇನ್ನೊಂದ್ ಕಡೆ. ಇದನ್ನ ಎಲ್ರು ಅರ್ಥ ಮಾಡ್ಕೊಳ್ಳಿ. ಎಷ್ಟು ತೊಂದರೆ ಕೊಡ್ತಾರೆ ಜನಗಳಿಗೆ. ನೀವು ರೇಷನ್ ನೋಡಿದೀರಾ, ಹೋಗಿ ರಾತ್ರಿ ಚಾಪೆ ಹಾಕೊಂಡು ಮಲ್ಕೋತಾರೆ. ಏನು ಅಡ್ಮಿಷನ್, ಮಕ್ಕಳಿಗೆ ಅಡ್ಮಿಷನ್ಗೆ ಇಯರ್ ಬಿಗಿನಿಂಗ್ ಗೊತ್ತಾ ಏನೇನ್ ಮಾತಾಡ್ತಾರೆ? ಇಷ್ಟ ಇದೆ ಬನ್ನಿ, ಕಷ್ಟ ಇದೆ ಹೋಗಿ ಅಂತ ನೀವು ಇವ್ರನ್ನ ಕೇಳ್ಬೇಕು. ಇಲ್ಲಿ ಲೋಕಲ್ MLA ಇದಾರಲ್ಲ, ಅವ್ರನ್ನ ಕೇಳಿ. ಮೊನ್ನೆ ನಾವ್ ಹಂಗೆ ಕೇಳ್ದ, ಏನು ಕಾಸು ಕೊಡ್ಬೇಕಂದ ಇದಕ್ಕೆ ಪಕ್ಕದ ಮನೆಯವ್ರು ಕೊಡ್ತಾವ್ರೆ ಅಂದ್ಬಿಟ್ಟು ₹500 ಹಂಗೆ ಇಸ್ಕೊಂಡು ಅವ್ರು ಕೊಡ್ತಾರೆ, ದುಡ್ಡು ಇದ್ರೆ ಕೊಡ್ತಾರ ಅವರು. ನಾವ್ ಹೇಳಿದೀನಿ ಮನೆ ಕೆಲ್ಸಕ್ಕೆ ಹೋಗ್ತೀನಿ ನಾನು ಅಂತ ಹೇಳ್ದೆ. ಮನೆ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಅಂದೆ. ಅಮ್ಮ ಮುಂಚೆ KRS ಪಾರ್ಟಿ ಇದ್ದಾರೆ. ಏನಾದ್ರೆ ಕೊಟ್ರಿ ಏನ್ ಹೇಳಿ? ಸರಿಯಾಗಿ ಹೇಳಿ. ಕಷ್ಟ ರಸೀದಿ ಕೊಟ್ರೆ ಹೆಂಗ್ ಕೊಟ್ರಿ? ಫೋನ್ ಪೇ ಕೊಟ್ರೆ ಕ್ಯಾಶ್ ಕೊಟ್ರೆ? ಐಟಮ್ಸ್ ಎಲ್ಲ 1,500,000 ಕೊಟ್ಟಿದ್ವಿ. ಮತ್ತೆ ಅವ್ರು ಏನೇನು ಐಟಮ್ ಹೇಳಿದ್ರೆಲ್ಲ ನಾವೇ ತರಿಸಿ ಕೊಟ್ಟಿರೋದು. ಒಟ್ಟಿಗೆ ಎಷ್ಟಾಯ್ತು? 4,000 3,000 ಆಗಿದೆ. 3,000 ಸರ್ ದುಡ್ಡು ಕೊಟ್ಟಿಲ್ಲ ಅಂದ್ರೆ ನೀರ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಓಪನ್ ಆಗಿ. ನಾವೇನ್ ಮಾಡಕ್ಕಾಗತ್ತೆ ಅವಾಗ? ಬರ್ತಾ ಇತ್ತು, ನಾವ್ಯಾಕೆ ದುಡ್ಡು ಏನಂದ್ರು ಗೊತ್ತಾ, ನಾನ್ ಕೇಳ್ದೆ, ಈ ತರ ನಾವ್ ಮನೆ ಕೆಲ್ಸಕ್ಕೆ ಹೋಗ್ತಾ ಇದೀವಪ್ಪ, ನಾವೇನು ಇದಲ್ಲ ಮನೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ, ಕೂಲಿ ಮಾಡ್ಬೇಕಾದ್ರೆ. ಇಲ್ಲ ಆಂಟಿ, ಪಕ್ಕದವ್ರು ಮಾತಾಡಿದೀವಿ, ಎಲ್ಲಾರ್ಗು ಮಾತಾಡ್ಕೊಂಡೇ ಕೊಡ್ತಾ ಇರೋದು, ಸುಮ್ನೆ ಮಾಡಕ್ ಆಗಲ್ಲ ಆಂಟಿ, ₹500 ಬೇಕೇ ಬೇಕಂದ್ರು. ದುಡ್ಡು ಕೊಡಲ್ಲ ಅಂತ ಹೇಳ್ತಾ ಇದ್ದೀವಿ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ನೀರ್ ಬರಲ್ಲ, ದುಡ್ಡು ಕೊಟ್ರೇನೆ ನೀರ್ ಬರೋದು. ಪೈಪ್ ಎಲ್ಲ ನಾವು ನೀವ್ ತಗೊಂಬಂದಿ ಕೊಟ್ರೆ ನೀರ್ ಬರುತ್ತೆ, ಬರಲ್ಲ ಅಂತ ಹೇಳೋರು. ನಂಬರ್ ಇದೆಯಾ ಅವ್ರದ್ದು? ಯಾವ ನಂಬರ್ ಇಲ್ಲ ನಾನು. ಇಲ್ಲಿ ಬರ್ತಾರಲ್ಲ ಕೇಳಕ್ಕೆ, ಅವ್ರ ನಂಬರ್ ಇದೆಯಾ ಯಾರ್ದಾದ್ರು? ಅಲ್ಲ, ಬನ್ನಿ ಅಮ್ಮ, ಈ ಕಡೆ ಬನ್ನಿ. ಈಗ ನೋಡಿ, ನಮ್ಗೇನ್ ಭಯ ಎಷ್ಟು ಕೊಡ್ತೀವಿ ನೀವು? ಅವರು 1,500 ಕೊಟ್ಟಿದ್ದಾರೆ. 1,500ನಾ? ಮತ್ತೆ ಐಟಮ್ ಎಲ್ಲ ಒಳ್ಳೆ ಪೈಪ್ ಹಾಕಿದ್ದಾರೆ, ಐಟಮ್ ಒಳ್ಳೆ ಪೈಪ್ ಅಲ್ಲ, 1,500 ಕೊಟ್ವಿ. ಅದಕ್ಕೆ ಇದೆಲ್ಲ ಬೇಕಲ್ಲ, ಪೈಪು, ಬೆಡ್ ಇದೆಲ್ಲ. ನೀವು 1,500 ಕೊಟ್ಟು ಬಿಟ್ರಾ? ನೋಡಿ ಯಾವ ತರ ಏನಿದೆ ಗೊತ್ತಾ, ನಾವು
ತುಂಬಾ ಬಡವರು ಮನೆ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಪೈಪ್ ಕೊಡ್ತಾ ಇದ್ದೀವಿ. ಪಾಪ ಇವ್ರ ಮಗ ನಾನು ಇಬ್ರು ನಿಂತ್ಕೊಳ್ಳಲ್ಲ ಹೇಳ್ತೀವಿ. ಬೇಕು ಅಂತಾನೆ ಅಯ್ಯಪ್ಪ JCB ನಿಮ್ ಕೈ ದುಡಿಸ್ಕೋಬೇಕಲ್ಲ ಅದಕ್ಕೆ. ಹೌದು ಬೇಕು ಅಂತಾನೆ ಸಾಕ್ಷಿ ಹಾಕ್ಬೇಕಲ್ಲ ಅವ್ರಿಗೆ. ನಾವ್ ಹೇಳ್ತಾನೆ ಇದೀವಿ ಅಲ್ಲೇ ಕೇಳಿಲ್ಲ ಅವ್ನು. ಓಕೆ ಮಾಡಿ ಒಂದು ಲಾಸ್ಟ್ ಒಂದು ಎಲ್ರಿಗೂ ಹೇಳ್ತಾ ಇದ್ದೀವಿ, ಜನಪರ ಕೆಲಸ ಮಾಡೋದನ್ನ ನೀವೆಲ್ಲರೂ ಕಲ್ತೀರಿ. ಸುಮ್ಮನೆ ಮನೇಲಿ ಕೂತು ಏನೇನೋ ಹೇಳೋದು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಬೇಡ. ಗ್ರೌಂಡಿಗೆ ಬನ್ನಿ, ಗ್ರೌಂಡಿಗೆ ಬಂದು ಎಲ್ಲರೂ ಕಷ್ಟಗಳನ್ನು ನೋಡಿ ಅದಕ್ಕೆ ಏನು ಪರಿಹಾರ ಕೊಡ್ಬೇಕಾ ಆದಷ್ಟು ಕೆಲಸ ಮಾಡಿ. ಸರಿ ಆಯ್ತು. ಇವಾಗ ನೋಡ್ತಿರ್ಬೋದು ಇಷ್ಟೆಲ್ಲ ಏನಕ್ಕೆ ಆಗ್ತಾ ಇದೆ, ವಸೂಲಿ ಅಂತಾನೆ ಹೇಳಿ. ಇದೆಲ್ಲ ನೇರವಾಗಿ ಇಂಜಿನಿಯರ್ ಆಗಿರ್ಬೋದು ಅಥವಾ ಇಲ್ಲಿರೋ ರಾಜಕಾರಣಿ ಆಗಿರ್ಬೋದು ಜನಗಳ ಹತ್ರ ಲೂಟಿ ಮಾಡಕ್ಕಷ್ಟೇ ಇವ್ರು ನಿಂತಿರೋದು.